ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ಐ ವಿನಯ್. ಐ ವೆಲ್ಕಮ್ ಯು ಆನ್ ಮ್ಯಾಥ್ಸ್ ಪ್ರೋ ಯೂಟ್ಯೂಬ್ ಚಾನಲ್. ನೋಡೋಣ ಇದು ಕ್ವಶನ್ಸ್ SSC GD ದ ಕ್ವಶನ್ಸ್. A dealer marks 20% above the CP and gives 20% discount. Profit or loss percent ಎಷ್ಟಿದೆ? ನೋಡಿ ಏನಿದೆ, ಒಬ್ಬ ವ್ಯಾಪಾರಿ ವಸ್ತು ಬೆಲೆ ಕೊಳ್ಳುವ ಬೆಲೆಗಿಂತ 20% ಜಾಸ್ತಿ ಏನ್ರಿ ಮಾರ್ಕ್ ಮಾಡ್ತಾರೆ, ಆಮೇಲೆ 20% ಡಿಸ್ಕೌಂಟ್ ಕೊಡ್ತಾರೆ. ಸೊ ಅವ್ರಿಗೆ ಲಾಭ ಶೇಕಡ ಅಥವಾ ನಷ್ಟ ಶೇಕಡ ಎಷ್ಟಾಗಿದೆ ನೋಡಿ. ಏನ್ ಬರಬೇಕು? ನಮ್ದು ಕರ್ನಾಟಕ ಚೀಫ್ ಮಿನಿಸ್ಟರ್ ಬರೀರಿ. ಯಾರು ಕರ್ನಾಟಕ ಚೀಫ್ ಮಿನಿಸ್ಟರ್? ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಬರ್ರಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಸಿ ಅಂದ್ರೆ ಏನ್ರಿ? ಕಾಸ್ಟ್ ಪ್ರೈಸ್, ಮಾರ್ಕ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಓಕೆ, ಕೊಂಡ ಬೆಲೆ, ಇದು ನಮೂದಿತ ಬೆಲೆ ಮತ್ತು ಇದು ಮಾರಾಟ ಬೆಲೆ. ಓಕೆ, ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದೆ 100. ಆಮೇಲೆ ಏನ್ರಿ, ಇದು ಪ್ರೈಸ್ ಸ್ವಲ್ಪ 20% ಜಾಸ್ತಿ ಅವರು ಮಾರ್ಕ್ ಮಾಡ್ತಾರೆ, 120. ಆಮೇಲೆ ಈ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡಬೇಕು. ಈ ಪ್ರೈಸ್ ಮೇಲೆ ಯಾವಾಗೂ ಡಿಸ್ಕೌಂಟ್ ಯಾವಾಗೂ MRP ಮೇಲೆ ಕೊಡ್ತಾರೆ. ಓಕೆ, ಈ ಬೆಲೆ ಮೇಲೆ ಡಿಸ್ಕೌಂಟ್ ಎಷ್ಟಿದೆ? 20%. ಈಗ 20% ಅಂದ್ರೆ 20 ಇಲ್ಲ, 10% ಯಾವ ರೀತಿ ತೆಗಿಬೇಕು? ಹೌ ಟು ಫೈಂಡ್ 10% ಮೈ ಡಿಯರ್ ಫ್ರೆಂಡ್ಸ್? 12. ಸೊ 20% 12 ಮತ್ತು 12 24, 24 ರೂಪೀಸ್ ಮೈನಸ್ ಮಾಡ್ರಿ. ಸೊ 24 ಮೈನಸ್ ಮಾಡ್ರಿ ಎಷ್ಟಾಗುತ್ತೆ? 96. ಸೊ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟ್? ಲಾಭ ಅಥವಾ ನಷ್ಟ ಇಲ್ಲಿಂದ ಇಲ್ಲಿ ನೋಡಬೇಕು. ಫಸ್ಟ್ ಪ್ರೈಸ್ 100 ಇದೆ, ಲಾಸ್ಟ್ ಮಾರಾಟ ಬೆಲೆ 96, 4% ಕಡಿಮೆ ಆಗಿದೆ, -4% ಏನಾಗಿದೆ? ನಮ್ದು ಲಾಸ್ ಆಗಿದೆ. ದಟ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಇದು ಗೊತ್ತಿರಬೇಕು. ಸೊ 20% ಜಾಸ್ತಿ ಆಗಿದೆ, ಆಮೇಲೆ ಕಡಿಮೆ, ಸೊ ಟೋಟಲ್ 4% ಲಾಸ್. ಸಪೋಸ್ ದ ಕ್ವಶನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಏನ್ರಿ ನೆಕ್ಸ್ಟ್ ಕ್ವಶನ್? ಓಕೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ. ಸೆಕೆಂಡ್ ಕ್ವಶನ್ ನೋಡು. ಸರಾಸರಿ ಅಂದ್ರೆ ಎವರೇಜ್ ಮೇಲೆ ಇದೆ ಕ್ವಶನ್ ಇದೆ. Average age of 30 students is 18. When teacher age is included, average age of the group increases by 1 year. What is the teacher's age? ಒಂದು ಗುಂಪಿನಲ್ಲಿ 30 ವಿದ್ಯಾರ್ಥಿಗಳ ಅವರದ್ದು ಸರಾಸರಿ ಎಷ್ಟಿದೆ? 18 ವರ್ಷ ಇದೆ, 18 ಇಯರ್ಸ್ ಇದೆ. ಒಂದು ಗುಂಪಿನಲ್ಲಿ 18 ವರ್ಷ ಇದು ಸರಾಸರಿ ವಯಸ್ಸಿದೆ. ಒಂದು ಟೀಚರ್ ಆ ಗ್ರೂಪ್ ದಲ್ಲಿ ಜಾಯಿನ್ ಆದ ನಂತರ, ಇನ್ಕ್ಲೂಡೆಡ್ ಅಂದ್ರೆ ಜಾಯಿನ್ ಆಗ್ತಾರೆ, ಆ ಸರಾಸರಿ ಗುಂಪಿನ ಸರಾಸರಿ 1 ವರ್ಷ ಏನಾಗುತ್ತೆ ಸರ್? ಜಾಸ್ತಿ ಆಗುತ್ತದೆ. ಇಟ್ ಇನ್ಕ್ರೀಸಸ್ ಬೈ 1 ಇಯರ್. ಆ ಟೀಚರ್ಸ್ ಏಜ್ ಏನಿದೆ, ಟೀಚರ್ ಏಜ್ ಏನಿದೆ ಹೇಳಬೇಕು. ಆಬ್ವಿಯಸ್ಲಿ ನೋಡ್ರಿ, ಆ ಟೀಚರ್ ಏಜ್ 18 ವರ್ಷಗಿಂತ ಜಾಸ್ತಿ ಇದೆ. ಯಾಕ್ರಿ? someone is coming, average is increasing, means his age is plus extra. ಎಷ್ಟ ನೋಡಿ, 1 ಇಯರ್ ಜಾಸ್ತಿ ಆಗುತ್ತೆ. ಈಗ 1 ಇಯರ್ ಜಾಸ್ತಿ ಆಗುತ್ತೆ, ಎಂಟೈರ್ ಗ್ರೂಪ್, ಈ ಗ್ರೂಪ್ ದಲ್ಲಿ 30 ವಿದ್ಯಾರ್ಥಿ ಅದಾರ, 30 ವಿದ್ಯಾರ್ಥಿ ಅಂಡ್ 1 ಟೀಚರ್. 30 ವಿದ್ಯಾರ್ಥಿ ಜೊತೆ 1 ಟೀಚರ್ ಅಂದ್ರೆ 31 ಜನ ಅದಾರ. ಈಗ 31 ಇಲ್ಲೇ ಬರೀರಿ. ಈ 1 ಜಾಸ್ತಿ ಆಗುತ್ತೆ 31 ಮೇಲೆ. 1 into 31 ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು? 31. ಈ ಪ್ಲಸ್ ಮಾಡ್ರಿ ಸಂಖ್ಯೆ. 1 + 8 is 9 and 8 3 + 1 ಎಷ್ಟು? 49. ಇದು ನಮ್ದ ಟೀಚರ್ಸ್ ಏಜ್. ಟೀಚರ್ಸ್ ಏಜ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದು ಓಲ್ಡ್ ಎವರೇಜ್ ಬರೀರಿ, ಓಲ್ಡ್ ಸರಾಸರಿ. ಆಮೇಲೆ ಏನ್ ನೋಡ್ಬೇಕು? ನಮ್ದು ಸರಾಸರಿ ಯಾರು ಬಂದಿದ ನಂತರ ನಮ್ದು ಸರಾಸರಿ ಜಾಸ್ತಿ ಆಗಿದೆ ಅಂದ್ರೆ ಅವರು ಆ ಏಜ್ಗಿಂತ ಜಾಸ್ತಿ. ಸೊ ಅದಕ್ಕಾಗಿ ಪ್ಲಸ್. ಎಷ್ಟು ಜಾಸ್ತಿ ಇದೆ? 1 ಎವರೇಜ್ ಇಸ್ ಇನ್ಕ್ರೀಸಿಂಗ್ ಆನ್ ಎಂಟೈರ್ ಗ್ರೂಪ್. ಎಂಟೈರ್ ಗ್ರೂಪ್ ಅಂದ್ರೆ 30 ಜನ ಮತ್ತು 1 ಟೀಚರ್, 31 ಜನ ಮೇಲೆ ಇದು 1 ಜಾಸ್ತಿ ಆಗಿದೆ. 31 1s 31 ಪ್ಲಸ್ ಮಾಡ್ರಿ. ಇದು ಬೇಡ ಅಂದ್ರೆ ಬೇಸಿಕ್ ಮೆಥಡ್ ಎಲ್ಲರಿಗೂ ಗೊತ್ತಿದೆ. ಬೇಸಿಕ್ ಮೆಥಡ್ ಏನ್ರಿ? 30 ಸ್ಟೂಡೆಂಟ್ಸ್. ಮೆಥಡ್ ನಂಬರ್ 2, 30 ಸ್ಟೂಡೆಂಟ್ಸ್ ಚೆಕ್ ಮಾಡ್ರಿ ಇಂಟು ಸರಾಸರಿ 18. ಇಲ್ಲಿ ಬರೀರಿ ಆನ್ಸರ್. ಆಮೇಲೆ 1 ಟೀಚರ್ ಇನ್ಕ್ಲೂಡೆಡ್ ಅಂದ್ರೆ 30 + 1 ಎಷ್ಟು? 31 ಮತ್ತು ಎವರೇಜ್ ಅದು 1 ಇಯರ್ ಎಕ್ಸ್ಟ್ರಾ ಆಗುತ್ತೆ 19. ಸೊ ಮಲ್ಟಿಪ್ಲೈ ಮಾಡ್ರಿ. 18 3s 540, ಆಮೇಲೆ 19 1s 19, 19 3s 57 ಪ್ಲಸ್ 1 58. ಚೆಕ್ ಮಾಡ್ರಿ, ದೊಡ್ಡ ಸಂಖ್ಯೆಯಿಂದ ಕಡಿಮೆ ಮೈನಸ್ ಮಾಡ್ರಿ. 9 8 - 4 ಎಷ್ಟು? 4 49 ನಮ್ದು ಆನ್ಸರ್. ಇದು ಬೇಸಿಕ್ ಮೆಥಡ್. ಇದು ಒಂದು ಶಾರ್ಟ್. I'll solve one more question like this. What I thought, just will change the value and will explain one more question similar this. But ಈ ಕ್ವಶನ್ ದಲ್ಲಿ ಏನ್ ಮಾಡೋಣ? ಈಗ 1 ಸ್ಟೂಡೆಂಟ್ ಲೆಫ್ಟ್ ದ ಗ್ರೂಪ್, ದೇರ್ 1 ಟೀಚರ್ ಜಾಯಿನ್. ಇಲ್ಲಿ ಏನಾಗಿದೆ? ನಮ್ದು ಜಾಯಿನಿಂಗ್ ಆಗಿದೆ. ಈಗ ಇನ್ ದಿಸ್ ಕ್ವಶನ್ 1 ಲೆಫ್ಟ್ ಇದೆ.
ಒನ್ ಪರ್ಸನ್ ಲೆಫ್ಟ್ ದ ಗ್ರೂಪ್. ನೋಡಿ, ಅವರೇಜ್ ಏಜ್ ಆಫ್ 30 ಸ್ಟೂಡೆಂಟ್ 18 ಇಯರ್ಸ್. ಓಕೆ, ಶಾರ್ಟ್ ಟ್ರಿಕ್ ಫಸ್ಟ್ ಯೂಸ್ ಮಾಡೋಣ. ಲೆಟ್ಸ್ ಯೂಸ್ ದ ಶಾರ್ಟ್ ಟ್ರಿಕ್ ಫಸ್ಟ್. 18 ಇಯರ್ಸ್ ಇದೆ, ಬರೀರಿ 18. ಓಲ್ಡ್ ಎವರೇಜ್ ಬರೀಬೇಕು. ಹಾ ಸರ್, ಒನ್ ಸ್ಟೂಡೆಂಟ್ ಏಜ್ ಇಸ್ ಎಕ್ಸ್ಕ್ಲೂಡೆಡ್. ಓಕೆ, ಒಬ್ಬ ವಿದ್ಯಾರ್ಥಿ ವಯಸ್ಸನ್ನು ಏನ್ರಿ ಗ್ರೂಪ್ ರಿಂದ ಅವರಿಗೆ ರಿಮೂವ್ ಮಾಡ್ರಿ. ಎವರೇಜ್ ಏಜ್ ಆಫ್ ದ ಗ್ರೂಪ್ ಡಿಕ್ರೀಸಸ್ ಬೈ 1 ಇಯರ್. ವಾಟ್ ಈಸ್ ದ ಏಜ್ ಆಫ್ ದಟ್ ಪರ್ಸನ್? ಯಾರು ಬಿಟ್ಟಾರ ಗ್ರೂಪ್ ಅವ್ರದ್ದು ವಯಸ್ಸು ಎಷ್ಟಿದೆ? ಈಗ ನನಗೆ ಹೇಳ್ರಿ, ನೀವು ಹೇಳ್ರಿ. ಇಲ್ಲಿ ಒಂದು ಸ್ಟೂಡೆಂಟ್ಸ್ ಅದ ನನ್ನ ಜೊತೆ. ಆ ಸ್ಟೂಡೆಂಟ್ ಯಾರು ಗ್ರೂಪ್ ಬಿಟ್ಟಾರ ಅವರು ಹೋದ ನಂತರ ನಮ್ದು ಸರಾಸರಿ ಏನಾಗಿದೆ? ಕಡಿಮೆ ಆಗಿದೆ. ವೆನ್ ಹಿ ಲೆಫ್ಟ್ ಅವರ್ ಎವರೇಜ್ ಡಿಕ್ರೀಸ್ಡ್. ಸೊ ಅವ್ರದ್ದು ಏಜ್ 18ರಿಂದ ಜಾಸ್ತಿ ಇದೆ और 18ರಿಂದ ಕಡಿಮೆ ಇದೆ. ಯಾರು ನಿಮ್ದು ಗ್ರೂಪ್ ದಿಂದ ಹೋದ ನಂತರ ನಿಮ್ದು ಸರಾಸರಿ ಕಡಿಮೆ, ಅಂದ್ರೆ ಸರಾಸರಿ ಅಂದ್ರೆ ಏನ್ರಿ? ತಾಕತ್, ಸ್ಟ್ರೆಂತ್. ಯಾರು ನಿಮ್ದು ಗ್ರೂಪ್ ದಿಂದ ಹೋದ ನಂತರ ನಮ್ದು ಸ್ಟ್ರೆಂತ್ ಕಡಿಮೆ ಆಗಿದೆ ಅಂದ್ರೆ ಆ ಪರ್ಸನ್ ಪವರ್ಫುಲ್ ಅಂದ್ರೆ ಪ್ಲಸ್. ಸರಿ, ಎಷ್ಟು ಪ್ಲಸ್? ಸೇಮ್ ಪ್ರೊಸೆಸ್. ಸರಾಸರಿ 1ರಿಂದ ಕಡಿಮೆ ಆಗಿದೆ. ಓಕೆ, ಈಗ ಗ್ರೂಪ್ ದಲ್ಲಿ ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಅದಾರ? ಟೋಟಲ್ ಪರ್ಸನ್ ಎಷ್ಟು ಅದಾರ? ಟೋಟಲ್ ಪರ್ಸನ್ಸ್ ಇನ್ ದ ಗ್ರೂಪ್ ಪ್ರೆಸೆಂಟ್ಲಿ ಎಷ್ಟು ಅದಾರ? ಸರ್ 30 ಸ್ಟೂಡೆಂಟ್ಸ್ ಇಲ್ಲ, 1 ಸ್ಟೂಡೆಂಟ್ ಲೆಫ್ಟ್. 30 ಮೈನಸ್ 1, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 29. 1 ಇಂಟು 29, 29. 9 ಪ್ಲಸ್ 8 ಎಷ್ಟು? 17. ಆಮೇಲೆ ಇದು 1 ಎಕ್ಸ್ಟ್ರಾ 47. ಇದು ನಮ್ದು ಆನ್ಸರ್. ಇಫ್ ಯು ವಾಂಟ್, ಸಾಲ್ವ್ ವಿತ್ ದ ಬೇಸಿಕ್ ಅಂಡ್ ಚೆಕ್ ಮಾಡ್ರಿ. ಬೇಸಿಕ್ ನಾನು ಸಾಲ್ವ್ ಮಾಡಂಗಿಲ್ಲ. ಐ ಜಸ್ಟ್ ರೈಟ್ ಸಮಥಿಂಗ್. 30 ಇಂಟು 18 ನೋಡ್ರಿ. ಆಮೇಲೆ 1 ಲೆಫ್ಟ್ ಮೀನ್ಸ್ ನಂಬರ್ ಆಫ್ ಪರ್ಸನ್. 30 ಮೈನಸ್ 1 ಎಷ್ಟಾಗಿದೆ? 29. ಸರಾಸರಿ ಅದು ಕಡಿಮೆ ಆಗಿದೆ. ಈ ಎವರೇಜ್ ಇದು ಕಡಿಮೆ ಆಗಿದೆ. 18 ಮೈನಸ್ 1 ಸರ್ ಇದು ಎಷ್ಟು? 17. ಇಲ್ಲಿ ಮೈನಸ್ 1, ನಂಬರ್ ಆಫ್ ಪರ್ಸನ್ ಮೈನಸ್ 1 ಆಗಿದೆ. ಸರಾಸರಿ ಕಡಿಮೆ ಆಗಿದೆ. ಚೆಕ್ ಮಾಡ್ರಿ, ಇದೇ ಆನ್ಸರ್ ಬರಬೇಕು. ಮೈನಸ್ ಮಾಡಬೇಕು. ಈ ಮುಂದಿನ ಕ್ವಶನ್. LCM SPF ಕೊಟ್ಟಾರ 168 1 ನಂಬರ್ 24. ಅನಾದರ್ ನಂಬರ್ ಏನಿದೆ? 168 LCM SCF ಎಷ್ಟು ಸರ್? 6. 1 ನಂಬರ್ 24 ಅನಾದರ್ ನಂಬರ್ ಎಷ್ಟು? ಕ್ವಶನ್ ಮಾರ್ಕ್. ಯಾವ ಫಾರ್ಮುಲಾ ಇದು? LCM ಇಂಟು SCF ಇಸ್ ಈಕ್ವಲ್ ಟು ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಸಿಂಪ್ಲಿಫೈ. ಓಕೆ, ಯಾವ ಸಂಖ್ಯೆ ಯೂಸ್ ಮಾಡೋಣ? 6 ಟೇಬಲ್. 6 1 6, 6 4 24, 4 1 4 4 4 2. ನಮ್ದು ಆನ್ಸರ್ 42 for this question. Easy ಇದೆ. Okay, and most repeated pattern LCM SCF easy question ನಿಮ್ದು ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಸೊ ಇದೇ ರೀತಿ ಮಾಡಬೇಕು. ಸೊ ನೆಕ್ಸ್ಟ್, ರೀಸೆಂಟ್ಲಿ ವಿ ಜಸ್ಟ್ ಫಿನಿಶ್ಡ್ ಅವರ್ ಪ್ರೋಗ್ರಾಮ್. ಓಕೆ, ಸಮ್ಮಾನ್ ಸಮಾರೋಹ. ಯಾವ್ರಿ ಇದು? ಸತ್ಕಾರ ಸಮಾರಂಭ. SSC GD ನಮ್ದು 80+ students selected. Okay, so these students they got selected in SSC GD this examination last year. Just yesterday only we have done their program. Okay, so many got selected. Again, some 1 or 2 students are missing in this. Okay, that also will update in the next banner. Okay, so next time if you are interested, ನಮ್ದು ಹೊಸ ಬ್ಯಾಚಸ್ ಈಗ ಕನ್ನಡ ಮೀಡಿಯಂ ಅಥವಾ ಇರಲಿ ಅಂದ್ರೆ ಹಿಂದಿ ಮೀಡಿಯಂ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದಿಸ್ BSF ಟ್ರೇಡ್ಮನ್ and railway, RRB and then Agniveer batches. New batches are starting. If you are interested, ನೀವು ಡಿಸ್ಕ್ರಿಪ್ಷನ್ ದಲ್ಲಿ ನಾನು ಅಡ್ರೆಸ್ ಮತ್ತು ಎಲ್ಲ ಹಾಗೆ ನೋಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ and you can join our offline classes. ಓಕೆ, ಈಗ ನಿಮ್ದು ಕನ್ಫ್ಯೂಷನ್ ಇರಬಹುದು, ಸರ್ ಇದು ಏನಿದೆ, ಇದು ಬೇರೆ ನೇಮ್, ಇದು ಬೇರೆ ಏನಿಲ್ಲ. ಇದು ನಮ್ದು ಕನ್ನಡ ಬ್ಯಾಚ್ಗೆ. ಓಕೆ, ಕನ್ನಡ ಬ್ಯಾಚ್ ಬರೀ ಇದು ನೇಮ್ ಶಿವನಿರಿ ಕ್ಲಾಸ್ ಅಂದ್ರೆ ಹಿಂದಿ ಮೀಡಿಯಂ ಮರಾಠಿ ಮೀಡಿಯಂದಲ್ಲಿ ಕ್ಲಾಸ್ ಇರುತ್ತೆ. ಆ ಹಿಂದಿ ಮೀಡಿಯಂಗೆ ಆ ಕ್ಲಾಸ್ ನೇಮ್ ಶಿವನಿರಿ ಇದೆ. ಓಕೆ, ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೀವು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ದಲ್ಲಿ ಐತಿ, ಅಲ್ಲಿಂದ ಜಾಯಿನ್ ಆಗ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ 2025 ದಲ್ಲಿ ಕೇಳಿದ ಕ್ವಶನ್ 4ನೇ ಅನುಪಾತ ಮೇಲೆ 4th ಪ್ರಪೋರ್ಷನ್. ಈಗ ಇಫ್ ಯು ಹ್ಯಾವ್ ಡನ್ ದ 4th ಪ್ರಪೋರ್ಷನ್ ಫಾರ್ಮುಲಾ ನಿಮ್ಗೂ ಸಪೋಸ್ ಗೊತ್ತಿದೆ ಅಂದ್ರೆ ಬೈ ಹಾರ್ಟ್ ಮಾಡ್ರಿ, ಬಹಳ ಈಸಿ ಆಗುತ್ತೆ ಇದು. ಸರ್ 4th ಪ್ರಪೋರ್ಷನ್ ಫಾರ್ಮುಲಾ ಏನಿದೆ? 4ನೇ ಅನುಪಾತ 4th ಪ್ರಪೋರ್ಷನ್ ಫಾರ್ಮುಲಾ ಇದೆ B into C divided by A. ಗೊತ್ತಿಲ್ಲ ಅಂದ್ರೆ ABCD ಬರೀರಿ, ಅಲ್ಲಿಂದ D ಫೈಂಡ್ ಮಾಡ್ರಿ, ನಡೀತಿದೆ. ಇಫ್ ಯು ಡೋಂಟ್ ನೋ, ಸೊ ಯು ನೋ ದಿಸ್ 4ನೇ ಅನುಪಾತ ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಫ್ರಮ್ ದಿಸ್ ಆ ಫಾರ್ಮುಲಾ ಡಿರೈವ್ ಮಾಡ್ರಿ. ಓಕೆ ಸರ್, ಈಗ ನೋಡ್ರಿ F1 F2 ಆರ್ ದ 4th ಪ್ರಪೋರ್ಷನ್ ಆಫ್. ಓಕೆ, ನೋಡಿ ಈ 3 ಸಂಖ್ಯೆಯ 4ನೇ ಅನುಪಾತ F1 ಮತ್ತು ಈ 3 ಸಂಖ್ಯೆಯ 4ನೇ ಅನುಪಾತ F2. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದೀಸ್ ಟು? ಈಗ 4ನೇ ಅನುಪಾತ ಅಂದ್ರೆ ಫಾರ್ಮುಲಾ ಏನಿದೆ? B into C divided by A.
ಓಕೆ, ಈಗ ಜಸ್ಟ್ ಫೋಕಸ್ ಮಾಡ್ರಿ ಇಲ್ಲಿ. ನಾನು ಸ್ವಲ್ಪ ಬೇರೆ ಕಲರ್ ಇಂದ ಇಲ್ಲಿ ಇದು ಎ, ದಿಸ್ ಇಸ್ ಬಿ. ಕಲರ್ ಇಸ್ ವಿಸಿಬಲ್ ಇಲ್ಲ, ಕಲರ್ ವಿಸಿಬಲ್ ಇಲ್ಲ. 1 ಮಿನಿಟ್, ಬೇರೆ ಕಲರ್ ಹಾಕೋನು. ಯಾ, ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಸಿಮಿಲರ್ಲಿ ಎ ಬಿ ಸಿ ಇದೆ, ಎ ಬಿ ಸಿ ನಾಲ್ಕನೇ ಅನುಪಾತ F1 F2 ಇದೆ. ಓಕೆ, ಫೋರ್ತ್ ಪ್ರಪೋರ್ಷನ್ F1. ದಿಸ್ ಇಸ್ ಕಲರ್ ಕ್ಲಿಯರ್? ಎಸ್, F1 ಈ ಕಡೆ F2. ಇಟ್ ಇಸ್ ಫೋರ್ತ್ ಪ್ರಪೋರ್ಷನ್. ಫೋರ್ತ್ ಪ್ರಪೋರ್ಷನ್ ಅಂದ್ರೆ ಏನ್ರಿ? ಬಿ ಸಿ ಡಿವೈಡೆಡ್ ಬೈ ಎ. ಈ ಎರಡು ಇಂಟು ಮಾಡಬೇಕು ನೋಡ್ರಿ. ಬಿ ಸಿ, ಬಿ ಇಂಟು ಸಿ 7/12. ಕಲರ್ ಚೇಂಜ್. 7/12 ಇಂಟು 8. ಬಿ ಇಂಟು ಸಿ, ಬಿ ಇಂಟು ಸಿ ಡಿವೈಡೆಡ್ ಬೈ ಎ ಎಷ್ಟು? 2/7. ಇದು F1. ಆಮೇಲೆ ಆ ಕಡೆ ನೋಡ್ರಿ F2 ಅಂದ್ರೆ ಏನ್ರಿ? ಸೇಮ್ ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಇಂಟು ಮಾಡ್ರಿ 4/3 ಇಂಟು 10 ಡಿವೈಡೆಡ್ ಬೈ ಎ 5/6. ಏನ್ ಫೈಂಡ್ ಮಾಡಬೇಕು? ಅನುಪಾತ. ರೇಷಿಯೋ ಹಾಕ್ರಿ, ಇಲ್ಲಿ ರೇಷಿಯೋ ಹಾಕ್ರಿ. ಸೊ ಡೈರೆಕ್ಟ್ಲಿ ಯಾಕ್ರಿ ಸರ್ ಇಲ್ಲಿ ಯಾಕೆ ಹಾಕಿರಿ? ಈ ಕಡೆಯಿಂದ ಆ ಕಡೆ ಸಾಲ್ವ್. ಸಪೋಸ್ ಎನಿಥಿಂಗ್ ಇಸ್ ಗೆಟಿಂಗ್ ಸಾಲ್ವ್, ವಿ ಕ್ಯಾನ್ ಸಾಲ್ವ್. ಲೆಟ್ಸ್ ಚೆಕ್. ಸೊ ಇಲ್ಲಿ ಇದು 4ರಿಂದ ಡಿವೈಡ್ ಆಗುತ್ತೆ. 4ರಿಂದ ಡಿವೈಡ್ ಮಾಡೋಣ. 4 2ಲಿ 4 3ಲಿ. ಆಮೇಲೆ ನೋಡಿ ಏನು ಇಲ್ಲ. ಬಟ್ ಈ 3ರಿಂದ ಆ 3 ಕ್ಯಾನ್ಸಲ್ ಆಗುತ್ತದೆ. ಎಸ್, ಈ 3 ಮತ್ತು ಆ 3 ಕ್ಯಾನ್ಸಲ್ ಮಾಡ್ರಿ. ನೋಡಿ ಒಂದೇ ಲೈನ್ ಮೇಲೆ ಐತಿ. ಮೇಲ್ಗಡೆ ಏನ್ ಕ್ಯಾನ್ಸಲ್ ಆಗುತ್ತೆ? ಎಸ್, ಈ 2ರಿಂದ ಈ 4 ಕ್ಯಾನ್ಸಲ್ ಆಗುತ್ತೆ. ಫ್ರಮ್ ದಿಸ್ ಟು ದಿಸ್ 4 ಇಸ್ ಗೆಟಿಂಗ್ ಕ್ಯಾನ್ಸಲ್. ಸೊ 2 1s 2 2s 4. ಮತ್ತೇನ್ ಕ್ಯಾನ್ಸಲ್ ಆಗುತ್ತೆ? ಇಲ್ಲ. 2ರಿಂದ 5 ಕ್ಯಾನ್ಸಲ್ ಆಗಂಗಿಲ್ಲ. 7ರಿಂದ 6 ಕ್ಯಾನ್ಸಲ್ ಆಗಂಗಿಲ್ಲ. ಡಿವೈಡ್ ಆಗಂಗಿಲ್ಲ. ಸರ್ ಏನ್ ಮಾಡ್ಬೇಕು ನೆಕ್ಸ್ಟ್? ಏನಿಲ್ಲ, ಸ್ವಲ್ಪ ಬರೀರಿ. ಏನೇನೈತಿ ಇಲ್ಲಿ? 7. ಮತ್ತೇನ್ ಕ್ಯಾನ್ಸಲ್ ಆಗುತ್ತೆ? ಚೆಕ್ ಮಾಡ್ರಿ, ಗೊತ್ತಿಲ್ಲ. ನೋಡೋಣ. ಡಿವೈಡೆಡ್ ಬೈ ಏನಿಲ್ಲ ಇಲ್ಲಿ 1 ಐತಿ. ಡಿವೈಡೆಡ್ ಬೈ 2/7. ಈ 2/7 ಅಲ್ಲಿ ಹೋಗುತ್ತೆ ಮೇಲ್ಗಡೆ. ಸೊ ಟೇಕ್ ಇಟ್ ಅಪ್. ಈ 2/7 ಗೆ ಮೇಲ್ಗಡೆ ತಗೋರಿ. 7/2 ಮಾಡ್ರಿ. ಓಕೆ ಸರ್. ಸಿಮಿಲರ್ಲಿ ಆ ಕಡೆ ನೋಡ್ರಿ. 2 ಡಿವೈಡೆಡ್ ಬೈ 1, 2 ಡಿವೈಡೆಡ್ ಬೈ 1. ಆಮೇಲೆ ಈ ನಂಬರ್ಗೆ ಮೇಲ್ಗಡೆ ತಗೋಬೇಕು, ಉಲ್ಟಾ ಮಾಡಬೇಕು. 6 ಮೇಲ್ ಬರುತ್ತೆ, 5 ಈ ಕಡೆ. 6 ವಿಲ್ ಕಮ್ ಅಪ್, 5 ವಿಲ್ ಬಿ ಹಿಯರ್. ಎಸ್, ನಾವು ಸಿಂಪ್ಲಿಫೈ ಮಾಡೋಣ. ಇದು ಏನೇನು ಕ್ಯಾನ್ಸಲ್ ಅಂದ್ರೆ ಆಗುದಿಲ್ಲ. 7 ಇಂಟು 7 49. ಓಕೆ, 7 7s 49. ಆಮೇಲೆ ಡಿವೈಡೆಡ್ ಬೈ 2 ಏನಾಗಿದೆ ಏನ್ರಿ? 10. ಹಾ, 10 ಇದೆ. 10 ಓಕೆ, 10 ಐತಿ. 2 10s 20. 2 10s 20. 20 ಇಡ್ರಿ. ಓಕೆ, 20 ಇಡ್ರಿ. ಸೊ ಇದು ಸಿಂಪ್ಲಿಫೈ ಆಗುತ್ತೆ ಸ್ವಲ್ಪ ಸ್ವಲ್ಪ ನೋಡ್ರಿ. 5 1s 5 4s 6 4s ಎಷ್ಟು? 24. ಈ ಎರಡ್ಗೆ ಏನ್ ಮಾಡ್ರಿ? ಆ ಕಡೆ ಹಚ್ಚ್ರಿ. ಸೊ 49 ರೇಷೋ 24 2s 48. 49 ರೇಷೋ. This simplification we have done. So once again just pause ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ what I have done. B into C divided by A, B into C divided by A. Okay, ಸ್ವಲ್ಪ ಸಿಂಪ್ಲಿಫೈ ಆ ಕಡೆಯಿಂದ ಈ ಕಡೆ ಸಾಲ್ವ್ ಮಾಡಿ ನೋಡಿ. And then we have done it, simplified the things here. I hope this is clear. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಪಾಸ್ ಮಾಡ್ರಿ, ನೋಡ್ರಿ, ಅರ್ಥ ಮಾಡ್ರಿ, ಟ್ರೈ ಮಾಡ್ರಿ. ಓಕೆ, ಒನ್ ಟೆಕ್ನಿಕ್ ಏನಿದೆ, ಫಸ್ಟ್ 4ನೇ ಅನುಪಾತ ಫೈಂಡ್ ಮಾಡ್ರಿ, ಇನ್ನೊಂದು 4ನೇ ಅನುಪಾತ ಫೈಂಡ್ ಮಾಡ್ರಿ, ಲಾಸ್ಟಕ್ಕೆ ಜಸ್ಟ್ ಇನ್ ದ ಲಾಸ್ಟ್ ರೈಟ್ ಇಟ್ ಇನ್ ದಿಸ್. ನೆಕ್ಸ್ಟ್ ಕ್ವಶನ್, 2 ಟ್ರೈನ್ಸ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲಿದೆ. 2 trains having length of 170 and 480 are running at the speed of 70 and 80 in the same direction. This is important, my dear friends. Same direction. Direction same. ಯಾಕ್ರಿ? If the direction is same, speed ಏನ್ ಮಾಡಬೇಕು? ಮೈನಸ್ ಮಾಡಬೇಕು. If the direction is same, speed minus ಮಾಡಬೇಕು. What is the time taken by faster train to completely cross the other train? Okay, ವೇಗದಿಂದ ಬರುವ ಟ್ರೈನ್ ಆ ಸ್ಲೋ ಟ್ರೈನ್ಗೆ ಎಷ್ಟು ಸಮಯದಲ್ಲಿ ದಾಟುತ್ತದೆ? ಸಮಯ ಫೈಂಡ್ ಮಾಡಬೇಕು. ಟೈಮಿಂಗ್. ಟೈಮಿಂಗ್ ನಮಗೆ ಗೊತ್ತಿದೆ ಫಾರ್ಮುಲಾ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಅಂದ್ರೆ ಎರಡು ರೈಲು ನೀವು ಪ್ಲಸ್ ಮಾಡಬೇಕು. ಸರ್ ಈ 170 ಮತ್ತು 480 ಪ್ಲಸ್ ಮಾಡ್ರಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನೋಡೋಣ. 0 8 + 7 15. ಆಮೇಲೆ 4 5 6 650 ಮೀಟರ್. ಆಮೇಲೆ ಸೇಮ್ ಡೈರೆಕ್ಷನ್ ಇಸ್ ಗಿವನ್, ಸಮಾನ ದಿಕ್ಕಿನಲ್ಲಿ ಕೊಟ್ಟಾರ, ಒಂದೇ ದಿಕ್ಕಿನಲ್ಲಿ ಕೊಟ್ಟಾರ ನೋಡಿ. ಅಂದ್ರೆ ಸ್ಪೀಡ್ ನೀವು ಏನ್ ಮಾಡ್ಬೇಕು ಸರ್? ಮೈನಸ್ ಮಾಡ್ಬೇಕು. ಈ ಸ್ಪೀಡ್ಗೆ ಮೈನಸ್ ಮಾಡ್ರಿ. ಓಕೆ, 70 - 80 ಅಂದ್ರೆ 10. ಸೊ 70 - 80 ಅಂದ್ರೆ 10. ಬಟ್ ವೇಟ್, ಇದು ಮೇಲಿಂದ ಯೂನಿಟ್ ಮೀಟರ್, ಇದು ಕಿಲೋಮೀಟರ್ ಇದೆ. ಸೊ ವಿ ಡೋಂಟ್ ವಾಂಟ್ ಇನ್ ಕಿಲೋಮೀಟರ್, ನಮ್ಗೆ ಬೇಕು ಮೀಟರ್ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಅಂದ್ರೆ 5 / 18 ಮಾಡಬೇಕು.
ಈ 0 ರಿಂದ ಈ 0 ಕ್ಯಾನ್ಸಲ್, 5 ಒಂದ್ಲೆ 5, 5 ಒಂದ್ಲೆ 5, 5 ಮೂರ್ಲೆ 15. ಈ 18 ಎಲ್ಲಿ ಹೋಗುತ್ತೆ? ಮೇಲ್ಗಡೆ. ದಿಸ್ 18 ವಿಲ್ ಗೋ ಅಪ್. 13 into 18 ನಮ್ದು ಆನ್ಸರ್. ಸೊ ಫೈನಲ್ ಆನ್ಸರ್ 13 multiplied by 18. ಓಕೆ, ಬಟ್ ಮಿನಿಟ್ಸ್ ದಲ್ಲಿ ಬೇಕು ಏನ್ರಿ ಆನ್ಸರ್? ವಿ ವಾಂಟ್ ದ ಆನ್ಸರ್ ಇನ್ ಮಿನಿಟ್ಸ್. ಮಿನಿಟ್ಸ್ ದಲ್ಲಿ ಬೇಕು ನೋಡಿ. ಸೊ 13 into 18. ಓಕೆ, ನೋಡಿಲ್ಲ ನಾನು ಇದು 13 into 18 ಇದು ಸೆಕೆಂಡ್ಸ್ ಇದೆ. ಬಟ್ ಸರ್ ವಿ ವಾಂಟ್ ದ ಆನ್ಸರ್ ಇನ್ ರೀ ಇನ್ ಮಿನಿಟ್ಸ್. ಎಲ್ಲ ಆನ್ಸರ್ಸ್ ಮಿನಿಟ್ ದಲ್ಲಿ ಬಂದಿದೆ. ವಿ ವಾಂಟ್ ದ ಆನ್ಸರ್ ಇನ್ ಸೆಕೆಂಡ್ಸ್ ದಲ್ಲಿ ಬಂದಿದೆ. ವಿ ವಾಂಟ್ ದ ಆನ್ಸರ್ ಇನ್ ಮಿನಿಟ್ಸ್. ಸೆಕೆಂಡ್ಸ್ಗೆ ಮಿನಿಟ್ ಮಾಡಬೇಕು ಅಂದ್ರೆ 60 ರಿಂದ ಡಿವೈಡ್ ಮಾಡ್ರಿ, ಮಿನಿಟ್ ಬರುತ್ತೆ. ವಿ ಡೋಂಟ್ ವಾಂಟ್ ಸೆಕೆಂಡ್ಸ್, ನಮಗೆ ಬೇಕು ಮಿನಿಟ್ಸ್. ಅದಕ್ಕಾಗಿ ನಮ್ದು ಆನ್ಸರ್ಗೆ 60 ರಿಂದ ಡಿವೈಡ್ ಮಾಡ್ರಿ. ಈಗ ನೋಡೋಣ. 6 3s are 18, 6 10s are 60. Okay, 13 3s are 39, 39 divided by 10, 39 upon 10 ಅಂದ್ರೆ 3.9 minutes. ಇದೇ ನಮ್ದು ಆನ್ಸರ್. ಸೊ ಅದು ನೋಡ್ಬೇಕು. that care you need to take in the examination. ಏನ್ ನೋಡ್ಬೇಕು? ಟೈಮಿಂಗ್ ಫಾರ್ಮುಲಾ ಹಾಕ್ರಿ. ಟೈಮಿಂಗ್ ಯೂನಿಟ್ ಸೆಕೆಂಡ್ ದಲ್ಲಿ ಬರುತ್ತೆ, ಬಿಕಾಸ್ ಎವ್ರಿಥಿಂಗ್ ವಿ ಕನ್ವರ್ಟೆಡ್ ಟು ಮೀಟರ್ ಪರ್ ಸೆಕೆಂಡ್. ಬಟ್ ಸೆಕೆಂಡ್ ದಲ್ಲಿ ನಮ್ಗೆ ಆನ್ಸರ್ ಬೇಡ. ವಿ ವಾಂಟ್ ದ ಆನ್ಸರ್ ಇನ್ ಮಿನಿಟ್ಸ್. ಅದಕ್ಕಾಗಿ ಸೆಕೆಂಡ್ಸ್ಗೆ 60 ರಿಂದ ಡಿವೈಡ್ ಮಾಡ್ರಿ, ಸ್ವಲ್ಪ ಈಸಿ ಆಗುತ್ತದೆ. ಮುಂದಿನ ಕ್ವಶನ್. ಓಕೆ, ಇದೇ ಶಿಫ್ಟ್ ಇದು ಸೇಮ್ ನೋಡ್ರಿ. ಸೇಮ್ ಶಿಫ್ಟ್ ದೇ ಆರ್ ಆಸ್ಕಿಂಗ್ ಒನ್ ಮೋರ್ ಕ್ವಶನ್ ಫ್ರಾಮ್ ದ ಟ್ರೈನ್ ಕಾನ್ಸೆಪ್ಟ್. A and B are two stations 370 km apart. A train starts from station A. A ದಿಂದ ಟ್ರೈನ್ ಒಂದು ಸ್ಟಾರ್ಟ್ ಆಗಿದೆ. ಎಷ್ಟು ಗಂಟೆ? 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ಯಾವ ಸೈಡ್? ಬಿ ಸೈಡ್. ಓಕೆ, ಯಾವ ಸೈಡ್ ಸರಿ? ಬಿ ಸೈಡ್. ಆಮೇಲೆ ವಿತ್ ಯಾವ ಸ್ಪೀಡ್ ದಲ್ಲಿ? 20 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ. ಇನ್ನೊಂದು ಟ್ರೈನ್, another train starts from B at 10 a.m. towards A with the speed of 50 km per hour. Okay, 50 km per hour. At what time they will meet? Timing find ಮಾಡಬೇಕು. ಟೈಮ್ ಫೈಂಡ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ನನಗೆ ಸಿಂಪಲ್. ವೆನೆವರ್ ದಿಸ್ ಕ್ವಶನ್ ಇಸ್ ದೇರ್, ಡಿಫರೆಂಟ್ ಟೈಮಿಂಗ್ ಕೊಟ್ಟಾರ. ಆ ಟೈಮಿಂಗ್ಗೆ ಫಸ್ಟ್ ಯಾವ ಟ್ರೈನ್ ಸ್ಟಾರ್ಟ್ ಆಗಿದೆ ಆ ಟ್ರೈನ್ಗೆ ಫಸ್ಟ್ ರನ್ ಮಾಡ್ರಿ. ಫಸ್ಟ್ 9 ಗಂಟೆಗೆ ಒಂದು ಟ್ರೈನ್ ಸ್ಟಾರ್ಟ್ ಆಗಿದೆ. ಒನ್ ಟ್ರೈನ್ ಹ್ಯಾಸ್ ಸ್ಟಾರ್ಟೆಡ್ ಅಟ್ 9 AM. ಆ ಟ್ರೈನ್ಗೆ 9 ರಿಂದ 10 ಗಂಟೆ ಮಟ್ಟ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ನೋಡ್ರಿ. ಓಕೆ, ಅದು ಎರಡು ಸ್ಟೇಷನ್ಸ್ ಅಲ್ಲಿ ಟೋಟಲ್ ಡಿಸ್ಟೆನ್ಸ್ ಇದೆ 370 ಇದೆ. ಓಕೆ, ಎ ಮತ್ತು ಬಿ ದಲ್ಲಿ ಡನ್. 9 ರಿಂದ 10 ಗಂಟೆ ಮಟ್ಟ 1 ಗಂಟೆಯಲ್ಲಿ ಸ್ಪೀಡ್ ಎಷ್ಟಿದೆ? 20 ಕಿಲೋಮೀಟರ್ ಪ್ರತಿ ಗಂಟೆ. ಅಂದ್ರೆ 1 ಗಂಟೆಯಲ್ಲಿ 20 ಕಿಲೋಮೀಟರ್ ಮುಂದೆ ಹೋಗುತ್ತೆ. ಈ ಟ್ರೈನ್ 20 ಕಿಲೋಮೀಟರ್ ಮುಂದೆ ಹೋಗುತ್ತೆ. ಈಗ 20 ಕಿಲೋಮೀಟರ್ ಮುಂದೆ ಹೋಗಿದೆ ಅಂದ್ರೆ ಈ 370 ಡಿಸ್ಟೆನ್ಸ್ ಇರೋದಿಲ್ಲ, 370 ರಿಂದ 20 ಕಡಿಮೆ ಆಗುತ್ತೆ. ಈಗ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅವರಲ್ಲಿ? 350. At 10 AM, the distance between them is 350 kilometer divided by speed. ಯಾವ ಡೈರೆಕ್ಷನ್ ಇದೆ? ಟುವರ್ಡ್ಸ್ ಎ, ವಿರುದ್ಧ ದಿಕ್ಕಿನಲ್ಲಿ ಇದೆ ನೋಡಿ. ಓಕೆ, ಇನ್ನೊಂದು ರೈಲು ಬಿ ದಿಂದ ಬೆಳಗ್ಗೆ 10 ನಿಲ್ದಾಣ ಎ ಕಡೆ, ಎ ದಿಂದ ಬಿ, ಬಿ ರಿಂದ ಎ, ಅಪೋಸಿಟ್ ಡೈರೆಕ್ಷನ್. ಈ ಸ್ಪೀಡ್ ನೀವು ಪ್ಲಸ್ ಮಾಡಬೇಕು. 20 50 ಮತ್ತು 50ಕ್ಕೆ ಪ್ಲಸ್ ಮಾಡ್ರಿ. ಸೊ 20 + 50 ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು? 70 ಕಿಲೋಮೀಟರ್ ಪರ್ ಅವರ್. ಜಸ್ಟ್ ಸಿಂಪ್ಲಿಫೈ ಮಾಡೋಣ. ಇದು 71 75. ಸೊ ನಮ್ದು ಆನ್ಸರ್ 5 hours. 5 hours. 5 ಗಂಟೆ ಬೇಕು ಸರ್. ಆಪ್ಷನ್ ದಲ್ಲಿ 5 ಇಲ್ಲ. ಓಕೆ, 5 ಇರುತ್ತೆ ಅಂದ್ರೆ 5ಗೆ ಟಿಕ್ ಮಾಡ್ರಿ. ಈಗ ಯಾವ ಆನ್ಸರ್ ಟಿಕ್ ಮಾಡ್ತೀರಿ ಹೇಳ್ರಿ? 5 hours. ಯಾವಾಗೂ 5 hours ಅಂದ್ರೆ ಏನ್ ಮಾಡ್ರಿ? ಸೆಕೆಂಡ್ ಟೈಮ್ ದಲ್ಲಿ ಪ್ಲಸ್ ಮಾಡ್ರಿ. ಯಾಕಂದ್ರೆ ಆಲ್ರೆಡಿ ನೀವು 9 ರಿಂದ 10 ಮಟ್ಟ ಮಾಡಿರಿ ಟ್ರೈನ್. ವೆನೆವರ್ ಯು ವಾಂಟ್ ಲೈಕ್ ದಿಸ್ ಆನ್ಸರ್ಸ್, ದಿಸ್ ಯು ಟು ಶುಡ್ ಆಡ್ ಇನ್ ಸೆಕೆಂಡ್ ಟೈಮಿಂಗ್. ಸೆಕೆಂಡ್ ಟೈಮ್ ಅಂದ್ರೆ 10 AM. ಆ 10 AM ದಲ್ಲಿ 5 hours ಪ್ಲಸ್ ಮಾಡ್ರಿ. ಸೊ ಎಷ್ಟ್ರಿ? 10 + 5 ಎಷ್ಟು? 3 PM. 3 PM. ಓಕೆ, 3 PM ಗೆ ದೇ ವಿಲ್ ಮೀಟ್. ಸ್ಟೆಪ್ ನಂಬರ್ 1, ಟೈಮಿಂಗ್ ಫೈಂಡ್ ಮಾಡ್ರಿ. ಸರ್ ಟೈಮಿಂಗ್ ಹೆಂಗ್ ಫೈಂಡ್ ಮಾಡ್ಬೇಕು? ಫಸ್ಟ್ ಮೊದಲು ಯಾರು ಸ್ಟಾರ್ಟ್ ಮಾಡಾರ ಆ ಟ್ರೈನ್ಗೆ ಮೊದಲು ಸ್ಟಾರ್ಟ್ ಮಾಡ್ರಿ. ಎಷ್ಟು ಗಂಟೆ ಮಟ್ಟ? ವೆನ್ ದ ಸೆಕೆಂಡ್ ಟ್ರೈನ್ ಹ್ಯಾಸ್ ಸ್ಟಾರ್ಟೆಡ್ ಟಿಲ್ ದಟ್ ಟೈಮ್. ಸಪೋಸ್ ಕ್ವಶನ್ ದಲ್ಲಿ ಹಿಂಗ್ ಕೊಟ್ಟಾರ, ಮೊದಲ ಟ್ರೈನ್ 9 ಗಂಟೆ, ಎರಡನೇ ಟ್ರೈನ್ 11 ಗಂಟೆ. ಸೊ 9 to 11 2 ಗಂಟೆಯಲ್ಲಿ ಎಷ್ಟು ಮುಂದೆ ಹೋಗುತ್ತೆ ನೋಡಬೇಕು? 1 ಗಂಟೆಯಲ್ಲಿ 20.
ಸೊ 2 ಗಂಟೆಯಲ್ಲಿ 40 ಕಿಲೋಮೀಟರ್ ಕಡಿಮೆ ಮಾಡಬೇಕು. ಆ 370 40 ಕಡಿಮೆ ಮಾಡಬೇಕು. 370 - 40 ಎಷ್ಟು? 330. ಸಪೋಸ್ ಇಲ್ಲಿ 9 ಕೊಟ್ಟಾರ, ಇಲ್ಲಿ 12 ಕೊಟ್ಟಾರ. 9 ಗಂಟೆ AM ಮಾರ್ನಿಂಗ್ 9 AM ಅಂಡ್ ಹಿಯರ್ 12. ಸೊ 9 to 12 3 ಅವರ್ಸ್. 3 ಅವರ್ಸ್ ಅಲ್ಲಿ ಎಷ್ಟು ಮುಂದೆ ಹೋಗುತ್ತೆ? 1 ಗಂಟೆಯಲ್ಲಿ 20, 3 ಅವರ್ಸ್ ಅಲ್ಲಿ 20 60 ಕಿಲೋಮೀಟರ್. 60 ಕಿಲೋಮೀಟರ್ ಕಡಿಮೆ ಮಾಡಬೇಕು. 370 - 60 310 ಅಲ್ಲೇ ಬರಬೇಕು. ಅಂಡ್ ಆಮೇಲೆ ಸ್ಪೀಡ್ ಎಲ್ಲರಿಗೆ ಗೊತ್ತಿದೆ. ಅಪೋಸಿಟ್ ಡೈರೆಕ್ಷನ್ ಪ್ಲಸ್, ಸಮಾನ ದಿಕ್ಕಿನಲ್ಲಿ ಕೊಟ್ಟಾರ ಅಂದ್ರೆ ಮೈನಸ್. ಓಕೆ, ಸೇಮ್ ಡೈರೆಕ್ಷನ್ ಮೀನ್ಸ್ ಮೈನಸ್, ಅಪೋಸಿಟ್ ಡೈರೆಕ್ಷನ್ ಮೀನ್ಸ್ ಪ್ಲಸ್. ಓನ್ಲಿ ದ್ಯಾಟ್ ಕೇರ್ ಯು ನೀಡ್ ಟು ಟೇಕ್. ಸರ್ ಯೂನಿಟ್ ಯಾಕೆ ಚೇಂಜ್ ಮಾಡಿಲ್ಲ? ಸರ್ ಲಾಸ್ಟ್ ಕ್ವಶನ್ ದಲ್ಲಿ ಯೂನಿಟ್ ನೀವು ಚೇಂಜ್ ಮಾಡಿರಿ, ಇಂಟು 5/t. ಇಲ್ಲೇ ಯಾಕೆ ಮಾಡಿಲ್ಲ? ಲಾಸ್ಟ್ ಕ್ವಶನ್ ದಲ್ಲಿ ನಮ್ದು ಯೂನಿಟ್ ಏನಿತ್ತು? ಮೀಟರ್ಸ್. ಬಟ್ ಇಲ್ಲೇ ಯೂನಿಟ್ ಏನಿದೆ? ಕಿಲೋಮೀಟರ್. ಎಲ್ಲಿದೆ ಅದು ಕ್ವಶನ್? ಯೂನಿಟ್ ಏನಿದೆ? ಕಿಲೋಮೀಟರ್ಸ್. If this distance is in kilometer, no need of changing the speed. Keep in kilometer per hour. But ಇದು ಮೀಟರ್ ದಲ್ಲಿದೆ ಅಂದ್ರೆ ಇದು ಕಂಪಲ್ಸರಿ ಮೀಟರ್ ಪರ್ ಸೆಕೆಂಡ್ ದಲ್ಲಿ ಆಗಬೇಕು. ಅದಕ್ಕಾಗಿ 5/18 you have to do. Note down this important thing. ಮುಂದಿನ ಕ್ವಶನ್, ಡಿಸ್ಆನೆಸ್ಟ್ ಶಾಪ್ಕೀಪರ್. ಈ ಕ್ವಶನ್ ಗಿಂತ ಮೊದಲ ನಿಮಗೂ ಫಸ್ಟ್ ಈಸಿ ಕ್ವಶನ್ ಹೇಳ್ತೀನಿ ನಾನು. ಓಕೆ, ಇದೇ ರೀತಿ ಒನ್ ಮೋರ್ ಕ್ವಶನ್ ಐ ಹ್ಯಾವ್ ಜಸ್ಟ್ ಆಲ್ಟರ್ಡ್ ಹಿಯರ್. ನೋಡಿ, ಡಿಸ್ಆನೆಸ್ಟ್ ಶಾಪ್ಕೀಪರ್ ಇದೆ, ಅಪ್ರಾಮಾಣಿಕ ವ್ಯಾಪಾರಿ. ಅವ್ರು ಏನ್ ಮಾಡ್ತಾರೆ ನೋಡಿ, ಗ್ರಾಹಕರಿಗೆ 10% ಕಡಿಮೆ ವೇಟ್ ಕೊಡ್ತಾರ. ಓಕೆ, ಕಡಿಮೆ ತೂಕ ಇದು ಕೊಡ್ತಾರ. ನೀವು ಕೇಳಿರಿ ಅವರಿಗೆ, ಸರ್ 1 kg ರೈಸ್ ಕೊಡ್ರಿ, ನಿಮ್ಗೂ 1 kg ಕೊಟ್ಟಿಲ್ಲ, ಅವರು ಸ್ವಲ್ಪ 10% ಕಡಿಮೆ ಕೊಟ್ಟರು. ನೀವು 100 ಗ್ರಾಮ್ಸ್ ಕೇಳಿರಿ, ನನಗೆ 100 ಗ್ರಾಮ್ಸ್ ಕೊಡ್ರಿ, ಅವರು 100 ಕೊಡಂಗಿಲ್ಲ, ನಿಮ್ಗೂ ಬರೀ ಕೊಡ್ತಾರೆ ಎಷ್ಟು? 90 ಗ್ರಾಮ್ಸ್ ಕೊಡ್ತಾರೆ. ಯಾಕಂದ್ರೆ ಅಪ್ರಾಮಾಣಿಕ ವ್ಯಾಪಾರಿ ಕ್ವಶನ್ ಐತಿದ್ದು. ಸೊ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಲಾಭದ ಶೇಕಡಾವಾರು ಅಂದ್ರೆ ಏನಿದೆ? ಡೈರೆಕ್ಟ್ ಬೈ ಹೆಡ್ ಮಾಡ್ರಿ. ಇಂಥ ಈಸಿ ಕ್ವಶನ್ ಗಿವನ್ ಫಾರ್ಮುಲಾ. ಎಷ್ಟು ಲಾಭ ಆಗಿದೆ ಅವರಿಗೆ? 10 ಪ್ರಾಫಿಟ್ ಡಿವೈಡೆಡ್ ಬೈ ಫಾಲ್ಸ್ ವೇಟ್ ಇಂಟು 100. ಅವರಿಗೆ ಲಾಭ ಎಷ್ಟಾಗಿದೆ ಸರ್? 10 ಗ್ರಾಮದ ಲಾಭ ಆಗಿದೆ. ಫಾಲ್ಸ್ ವೇಟ್ ಏನ್ ಕೊಟ್ಟಾರ? ರಾಂಗ್ ವೇಟ್ ಏನ್ ಕೊಟ್ಟಾರ? ಇಲ್ಲಿ ಬರೀರಿ. ರಾಂಗ್ ವೇಟ್ ನಿಮ್ಗೂ ಎಷ್ಟು ಕೊಡ್ತಾರ? 90 ಇಂಟು ಏನ್ ಮಾಡಬೇಕು? 100. 0 ಸಿಂಪ್ಲಿಫೈ. 1/9 ಅಂದ್ರೆ 11.11% ಅವರಿಗೆ ಲಾಭ ಆಗಿದೆ. ಏನಾಗಿದೆ? ಅವ್ರಿಗೆ ಲಾಭ ಆಗಿದೆ. ಈಸ್ ಗೆಟಿಂಗ್ ದ ಪ್ರಾಫಿಟ್ ಆಫ್ ದಿಸ್. 20% ಕಡಿಮೆ ಕೊಟ್ಟಾರಂದ್ರೆ ಇಲ್ಲಿ ಸರ್ 20% ಲೆಸ್ ವೇಟ್ ಅಂದ್ರೆ ಎಷ್ಟು? ಸೊ ಏನಿಲ್ಲ, 100 ಇದೆ, 20% ಕಡಿಮೆ, 80 ಗ್ರಾಮ್ಸ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬರಬೇಕು? ಅವ್ರದ್ದು ಲಾಭ 20 ಡಿವೈಡೆಡ್ ಬೈ ಫಾಲ್ಸ್ ವೇಟ್. ಫಾಲ್ಸ್ ವೇಟ್ ಎಷ್ಟು? 80 ಇಂಟು ಏನು ಮಾಡಬೇಕು? 100. 21 24 1/4 ಅಂದ್ರೆ ಎಷ್ಟು? 25%. 25%. ದೀಸ್ ಆರ್ ಒನ್ ಲೈನರ್ ಕ್ವಶನ್. ನಿಮ್ಗೆ ಗೊತ್ತಿರಬೇಕು. 2 ಲೈನ್ಸು ಮಾಡ್ತಾರೆ. ಇದು ಹೆಂಗ್ರಿ ಸರ್? 10% ಕಡಿಮೆ ಕೊಟ್ಟಾರ ಮತ್ತು ಪ್ರೈಸಿಂಗ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. 60 ರೂಪಾಯಿ ಬೆಲೆಯ ಒಂದು ವಸ್ತು 80 ರೂಪಾಯಿ ಚಾರ್ಜ್ ಮಾಡಿ ಕೊಡ್ತಾರೆ. ಸೊ ಆ ಕೇಸ್ದಲ್ಲಿ ಇನ್ನೊಂದು ಟೆಕ್ನಿಕ್ ಇದೆ. ನಿಮಗೆ 2ನೇ 3ನೇ ನೆಕ್ಸ್ಟ್ ಪಾರ್ಟ್ದಲ್ಲಿ 100% ಹಾಕ್ತೀನಿ ನಾನು. ನೆಕ್ಸ್ಟ್ ಕಮಿಂಗ್ ಟೈಮ್ದಲ್ಲಿ ಅದು ಕ್ವಶನ್ ಇನ್ಕ್ಲೂಡ್ ಮಾಡ್ತೀನಿ ನಾನು. ಈಗ ನೋಡಿ, ದಿಸ್ ಕ್ವಶನ್, ದಿಸ್ ಇಸ್ ದ ಆಕ್ಚುಯಲ್ ಕ್ವಶನ್. ಈಗ 21, however he uses a weight that is 21% less than the weight. ಅಂದ್ರೆ 100 ಇದೆ, 100 ಕೊಡಂಗಿಲ್ಲ. ನಿಮ್ಗೂ 21 ಕಡಿಮೆ ಮಾಡಿ ಎಷ್ಟು ಕೊಡ್ತಾರೆ? ನಿಮ್ಗೂ 79. he is giving this wrong false weight. ನಿಮ್ಗೂ ಎಷ್ಟು ಕೊಟ್ಟಿಲ್ಲ, he is given only this. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ, ಲಾಭ, ಅವರಿಗೆ ಲಾಭ ಎಷ್ಟಾಗಿದೆ? 21 ಡಿವೈಡೆಡ್ ಬೈ ಫಾಲ್ಸ್ ವೇಟ್, ರಾಂಗ್ ವೇಟ್ 79 ಇಂಟು ಏನ್ರಿ ಸರ್? 100. ಸೊ ಡಿವೈಡ್ ಅಂದ್ರೆ ಆಗುವುದಿಲ್ಲ. 21ರಿಂದ ಈ ಸಂಖ್ಯೆ ಡಿವೈಡ್ ಆಗುವುದಿಲ್ಲ. ಸೊ ಏನ್ ಮಾಡಬೇಕು? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ರಿ. 2100 ಡಿವೈಡೆಡ್ ಬೈ 79. ಅಪ್ರಾಕ್ಸಿಮೇಷನ್ ಟೆಕ್ನಿಕ್ ಬೇಡ, ನಿಮಗೂ ಬೇಸಿಕ್ ಹೇಳ್ತೀನಿ. ಅಪ್ರಾಕ್ಸಿಮೇಷನ್ ಟೆಕ್ನಿಕ್ ಇದೆ, 80 ಮಾಡಬೇಕು, ಬಟ್ ಮತ್ತೆ ಆಪ್ಷನ್ಸ್ ನಿಯರೆಸ್ಟ್ ಇದೆ. ಸೊ ಏನ್ ಮಾಡ್ರಿ, ಏನು ಟೆನ್ಷನ್ ತಗೋಬೇಡ. ಸ್ಕೂಲ್ದಲ್ಲಿ ಹೆಂಗ್ ಮಾಡ್ತೀರಿ ಹಂಗೆ ಮಾಡ್ರಿ. 2100 ಡಿವೈಡೆಡ್ ಬೈ 79. ಸಿಂಪ್ಲಿಫೈ ಮಾಡೋಣ. 79 ಇಂಟು ನೋಡಿ, 2 ಇದೆ, 79 2s ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. 80 2s 160, 160 ಇಂದ 2 ಕಡಿಮೆ 158. ಸೊ ಮೈನಸ್ ಮಾಡ್ರಿ. 10 ಮೈನಸ್ ಇದು 11 ಮೈನಸ್ 6 5. ಓಕೆ, 0 ಆಗಿದೆ. ಆಮೇಲೆ 0. 79 ಇಂಟು ಎಸ್ ಗೆಸ್ ಮಾಡೋಣ. 79 8 ಇದೆ, 80 ಟೇಬಲ್, 8 6 48, 6 ಮಾಡೋಣ ಇಂಟು 6, 8 7 56 ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ 80 ಅಸ್ಯೂಮ್ ಮಾಡ್ರಿ, 80 ಇದೆ, 80 6 480 ಆಗುತ್ತೆ. 8 6 48 ಆಗುತ್ತೆ.
86 7 ಆಗುತ್ತೆ, 8 7 56 ಆಗೋದಿಲ್ಲ. ಸೊ 79 6 ನೋಡಿ, 6 9 54, 6 7 7 6 7 6 ಎಷ್ಟು 42, 42 ಪ್ಲಸ್ 5 49 ಆಗಿದೆ. ಸಾಕ್ರಿ ಇಷ್ಟು 494 ಅಂದ್ರೆ ಲೆಸ್ 26 ಪಾಯಿಂಟ್ ಸಮಥಿಂಗ್, 26 ಪಾಯಿಂಟ್ ಸಮಥಿಂಗ್ ನಮ್ದು ಆನ್ಸರ್. ಎಲ್ಲ ಸಾಲ್ವ್ ಮಾಡಿದ ಆಕ್ಚುಲಿ ಅವಶ್ಯಕತೆ ಇಲ್ಲ, ಇಷ್ಟು ಚೆಕ್ ಮಾಡ್ರಿ. ಇಫ್ ದಿಸ್ ಇಸ್ ಕಮಿಂಗ್ ಲಿಟಲ್ ಲೆಸ್ ದೆನ್ ದಟ್ ಇನಫ್, ಸಾಕ್ರಿ. ಇದು ಎಲ್ಲ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಎಷ್ಟು ರಿಮೈಂಡರ್ ಇದೆ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಟಿಕ್ ಮಾಡ್ರಿ. ಓವರ್. ಮುಂದಿನ ಕ್ವೆಶನ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇದೆ. ಸೊ ಡೈರೆಕ್ಟ್ಲಿ ಮಾಡೋಣ ನೋಡಿ. ಸೊ ಏನೇನು ಮಾಡೋಣ ನೋಡಿ. ಸೊ 8 1 8 6 5 ಇಂದ ಹೋಗುದಿಲ್ಲ. ಈ 7 - 2 5, 5 ಮತ್ತು 5 ಕ್ಯಾನ್ಸಲ್ ಆಗಿದೆ. 21 + 6 ಎಷ್ಟು 27. ಆಮೇಲೆ 4 1 4 11 11, 11 ಇಂಟು ಮಾಡ್ರಿ, ಇದು 7 9 ಆಮೇಲೆ 2 297 ನಮ್ದು ಆನ್ಸರ್. 297 ಯಾವುದೇ ಸಂಖ್ಯೆ ಇಂಟು 11 ಮಾಡತ್ರಿ ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್. ಸಪೋಸ್ ನಂಬರ್ ಇಸ್ 523 ಇಂಟು 11. ಟ್ರಿಕ್ ಏನಿದೆ, ಯಾವಾಗೂ ಯಾವುದೇ ಸಂಖ್ಯೆ TRICK ಇಂಟು 11 ಮಾಡತ್ರಿ ಅಂದ್ರೆ ಲಾಸ್ಟ್ ಡಿಜಿಟ್ ಆಸ್ ಇಟ್ ಈಸ್ 3. ಆಮೇಲೆ ಎಲ್ಲ ಸಂಖ್ಯೆ ಪ್ಲಸ್ ಮಾಡಿ ಹೋಗ್ರಿ. 3 + 2 5, 2 + 5 7, ಆಮೇಲೆ ಲಾಸ್ಟ್ ಡಿಜಿಟ್ 5. ಸಪೋಸ್ ಸಂಖ್ಯೆ ದೊಡ್ಡಿದೆ 7 8 4 ಇಂಟು 11 ಇದೆ ಸರ್, ಈಗ ಏನು ಮಾಡಬೇಕು? ಏನಿಲ್ಲ 4 4 + 8 12, 12 ಬರಿಬೇಡ, 2 ಇಲ್ಲೇ ಬರೀರಿ, 1 ಈ ಕಡೆ ಬರೀರಿ. 8 + 7 15, 15 ಬರಿಬೇಡ, 15 + 1 15 + 1 ಎಷ್ಟಾಗಿದೆ 16, 1 ಇಲ್ಲಿ ಕಡೆ ಬರೀರಿ. 7 + 1 ಎಷ್ಟು 8, 8 6 2 4. ಇದು 11 ಟ್ರಿಕ್, ಯು ಕ್ಯಾನ್ ಯೂಸ್ ಇಟ್. ನೆಕ್ಸ್ಟ್ ಕ್ವೆಶನ್. ಆಲ್ರೆಡಿ ಐ ಹ್ಯಾವ್ ಸಾಲ್ವ್ ದಿಸ್ ಕೈಂಡ್ ಆಫ್ ಒನ್ ಕ್ವೆಶನ್ ಇನ್ ಮೈ ಪ್ರೀವಿಯಸ್. ಸೊ ಇಲ್ಲಿ ನಾನು ಟೈಮಿಂಗ್ ವೇಸ್ಟ್ ಮಾಡಂಗಿಲ್ಲ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್. Total population 45% literate, 45% males are literate, then what percentage of females are literate? Total population percentage also same ಇದೆ, males percentage same ಇದೆ, so females percentage ಅದು ಸೇಮ್ ಇರುತ್ತೆ. ಏನು ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ಮೈ ಒನ್ ಪ್ರೀವಿಯಸ್ ವಿಡಿಯೋಸ್. ಚೆಕ್ ಮಾಡ್ರಿ, ನಮ್ದು ಆನ್ಸರ್ ಸಿ ಇದೆ. What will be the volume of the cuboid? Length is double, height is half, breadth is triple. Okay, ನೋಡ್ರಿ, ಆಲ್ರೆಡಿ ಒನ್ ಮೋರ್ ಶಿಫ್ಟ್. ಈ ರೀತಿ ಕ್ವಶನ್ಸ್ ಐ ಹ್ಯಾವ್ ಸಾಲ್ವ್, ಬಟ್ ಲೆಟ್ ಸಾಲ್ವ್ ಒನ್ ಮೋರ್ ಟೈಮ್. ವಾಟ್ ವಿಲ್ ಬಿ ದ ವಾಲ್ಯೂಮ್? ವಾಲ್ಯೂಮ್ ಅಂದ್ರೆ ಏನ್ರಿ? ಕ್ಯೂಬಾಯ್ಡ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಕನ್ನಡ ಮೀಡಿಯಂದಲ್ಲಿ ಏನ್ರಿ? ಘನಫಲ. ಘನಫಲ ಅಂದ್ರೆ ಲೆಂತ್ ಬ್ರೆಡ್ತ್ ಹೈಟ್ ಇಂಟು ಮಾಡಬೇಕು. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಏನೇನಿದೆ? ಲೆಂತ್ ಬ್ರೆಡ್ತ್ ಹೈಟ್ ಎಷ್ಟು? ಏನು ಕೊಟ್ಟಿಲ್ಲ. ಸೊ ಏನ್ ತಗೋಬೇಕು? 1 1 1 ಅಸ್ಯೂಮ್ ಮಾಡ್ರಿ. 1 ಇದೆ, ಇದು 1, ಇದು 1. ಈಗ ಏನ್ ಮಾಡತ್ತೀರಿ ನೀವು? ಇದು ಓಲ್ಡ್. ಈಗ ಏನ್ ಮಾಡತ್ರಿ? ಲೆಂತ್ ಈಸ್ ಡಬಲ್, ಈ ಲೆಂತ್ಗೆ ಡಬಲ್ ಮಾಡಿರಿ, 2 ಮಾಡಿರಿ. ಓಕೆ ಸರ್. ಆಮೇಲೆ ಹೈಟ್ ಈಸ್ ಹಾಫ್, ಈ ಹೈಟ್ಗೆ ಅರ್ಧ ಮಾಡಿರಿ, 1/2. ಇಲ್ಲಿ 1 ಇದೆ, ಇಲ್ಲಿ ಅರ್ಧ ಮಾಡಿರಿ, 1/2. ಇಲ್ಲ ಅಂದ್ರೆ 0.5 ಬರೀರಿ. 0.5 ಇಲ್ಲ ಅಂದ್ರೆ 1/2. ಹೈಟ್ಗೆ ಹಾಫ್ ಮಾಡಿರಿ. ಆ ಬ್ರೆಡ್ತ್ ಇದು ಟ್ರಿಪಲ್ ಮಾಡಿರಿ. ಈ ಬ್ರೆಡ್ತ್ 1 ಇದೆ, ಇದು 3 ಪಟ್ಟು ಮಾಡ್ರಿ ಸರ್. 3 ಪಟ್ಟು ಅಂದ್ರೆ 3 ಆಗುತ್ತೆ. ಏನಾಗುತ್ತೆ ನೋಡಿ, ಈ 2 ರಿಂದ 2 ಕ್ಯಾನ್ಸಲ್. ಸೊ ಟೋಟಲ್ ವಾಲ್ಯೂಮ್ ಘನಫಲ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ 1 ಇಂಟು 1 ಇಂಟು 1 1. ಇಲ್ಲಿ ಏನಾಗಿದೆ? 3 1s 3. ಸೊ ಇದು ಹೌ ಮೆನಿ ಟೈಮ್ಸ್ ಸರ್? 3 ಟೈಮ್ಸ್ ಆಗಿದೆ. ಇದು 3 ಪಟ್ಟು ಆಗಿದೆ ನಮ್ದು ಘನಫಲ. ಘನಫಲ 3 ಟೈಮ್ಸ್ ಆಗಿದೆ. 3 ಟೈಮ್ಸ್ ವಿ ಹ್ಯಾವ್ 3 ಪಟ್ಟು ಆಗಿದೆ. ಸಿಂಪ್ಲಿ ಲೈಕ್ ದಿಸ್. ಸೊ ಯಾವಾಗೂ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. 2 ಪಟ್ಟು 1:2, 3 ಪಟ್ಟು 1:3. ಹಾಫ್ ಆಗಿದೆ ಅಂದ್ರೆ ಈ ರೀತಿ ಬರೀಬಹುದು. ಎಸ್, ಟ್ವೈಸ್, ಥ್ರೈಸ್, 4 ಟೈಮ್ಸ್, 5 ಟೈಮ್ಸ್. 1:2, 1:3, 1:5. ರಾಮ ವಯಸ್ಸು ಶ್ಯಾಮ ವಯಸ್ಸಿನ 2 ಪಟ್ಟು 1:2. ಶ್ಯಾಮ ವಯಸ್ಸು ರೇಖಾ ವಯಸ್ಸಿನ ಅರ್ಧ ಇದೆ, ಸೊ 2:1. ಇದು ಗೊತ್ತಿರಬೇಕು. ಬಟ್ ಯಾವಾಗೂ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಾರ, ಅಲ್ಲೇ 100s ತಗೋಬೇಕು ಸ್ಟಾರ್ಟಿಂಗ್. ನಂದ ವಯಸ್ಸು ನಿಮ್ದು ವಯಸ್ಸಿಗಿಂತ 20% ಜಾಸ್ತಿ ಇದೆ. ನೀವು 100, ನಾನು 120. ಪರ್ಸೆಂಟೇಜ್ ಅಲ್ಲಿ 100 ಮತ್ತು 2 ಪಟ್ಟು 3 ಪಟ್ಟು 4 ಪಟ್ಟು ಅಂದ್ರೆ 1. ಚಕ್ರ ಬಡ್ಡಿಯಲ್ಲಿ ಇಂಪಾರ್ಟೆಂಟ್, ಚಕ್ರ ಬಡ್ಡಿಯಲ್ಲಿ ಕೇಳ್ತಾರೆ. ಓಕೆ, ಆ ಮೊತ್ತ ಅಸಲದ 3 ಪಟ್ಟ ಆಗುತ್ತದೆ, 1:3. ಸೊ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಾರೆ ಅಂದ್ರೆ 100ರಿಂದ. ಇದು ಗೊತ್ತಿರಬೇಕು. ಓಕೆ, ಲೈಕ್ ದಿಸ್ ಕ್ವಶನ್ಸ್ ಐ ಹ್ಯಾವ್ ಟೇಕನ್ ಆಫ್ ದಿಸ್ ಆಲ್ಸೋ. ಒಂದು ಇದು ಘನ ಆಯತದ ಉದ್ದ, ಅಗಲ ಮತ್ತು ಎತ್ತರ. ಓಕೆ, ಆಯತ್ಕಾರ ಘನದ ಏನಾಗಿದೆ? ಉದ್ದ, ಅಗಲ ಮತ್ತು ಎತ್ತರ 10%, 20% ಮತ್ತು 15% ಏನಾಗಿದೆ? ಜಾಸ್ತಿ ಆಗಿದೆ. ಆ ಘನಫಲ ಎಷ್ಟು ಶೇಕಡ ಚೇಂಜ್? ಸೊ ಒನ್ ಟ್ರಿಕ್ ಹೇಳ್ತೀನಿ ನಿಮಗೂ, ಬೈ ಹಾರ್ಟ್ ಮಾಡ್ರಿ. ಸೊ ಏನ್ರಿ?
100 ಮೆಥಡ್ ಯೂಸ್ ಮಾಡಕ್ ಬರುತ್ತೆ. ಸ್ಟಾರ್ಟಿಂಗ್ 100 ತಗೋರಿ. ಓಕೆ, ಪರ್ಸೆಂಟೇಜ್ 3 ಟೈಮ್ ಚೇಂಜ್ ಆಗುತ್ತೆ ಅಂದ್ರೆ 100 100 100 ಬರೀರಿ. ಓಕೆ, ಆಮೇಲೆ ಏನಿಲ್ಲ 10% ಏನಾಗಿದೆ, ಇದು 10% ಏನಾಗಿದೆ, ಇದು ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಓಕೆ, ಏನಾಗಿದೆ, ಅವರು ಹೆಚ್ಚಾದರೆ ಜಾಸ್ತಿ. 100 ಮೇಲೆ 10 ಪ್ಲಸ್ ಮಾಡ್ರಿ 110, 20 ಜಾಸ್ತಿ ಮಾಡ್ರಿ 120, 15 ಜಾಸ್ತಿ ಮಾಡ್ರಿ 115. ಸಿಂಪ್ಲಿಫೈ ಮಾಡೋಣ. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, ಆಮೇಲೆ 0 ಕ್ಯಾನ್ಸಲ್. ಕಮಾನ್, ಸಿಂಪ್ಲಿಫೈ ಮಾಡೋಣ. ಈಗ ಜಸ್ಟ್ ಸಿಂಪ್ಲಿಫೈ ಮಾಡ್ರಿ. ಇದು ಒಂದು ಟೆಕ್ನಿಕ್ ಇದೆ. ಎರಡನೇ ಟೆಕ್ನಿಕ್ ಅನುಪಾತ ರೇಷಿಯೋ ಟೆಕ್ನಿಕ್. ಇದು ಸಿಂಪ್ಲಿಫೈ ಮಾಡಬೇಕು, ಆಮೇಲೆ ಚೆಕ್ ಮಾಡಬೇಕು 100ರಿಂದ ಎಷ್ಟು ಜಾಸ್ತಿ ಆಗಿದೆ. ಎರಡನೇ ಟೆಕ್ನಿಕ್ ಮೆಥಡ್ ನಂಬರ್ 2, 10%. ಈಗ ಎಲ್ಲರಿಗೆ ಗೊತ್ತಿದೆ 10% ಮೀನ್ಸ್ 1/10, 20% ಮೀನ್ಸ್ 1/5, 15% ಮೀನ್ಸ್ ಓಕೆ 15 ಡಿವೈಡೆಡ್ ಬೈ 100 ಇದೆ. ಸೊ ಏನಿಲ್ಲ 10, ಸೊ 1 ಜಾಸ್ತಿ ಆಗಿದೆ 11, 5 ಇದೆ 1 ಜಾಸ್ತಿ, ಸೊ 5 ಪ್ಲಸ್ 1 6, 100 ಇದೆ 15 ಪ್ಲಸ್ ಮಾಡ್ರಿ 115. ಸೊ ಸಿಂಪ್ಲಿಫೈ ಮಾಡ್ಬೋದು ನೀವು. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಸಿಂಪ್ಲಿಫೈ ದಿಸ್ ಆಲ್ಸೋ. ಸೊ ಲೆಟ್ಸ್ ಡೂ ದಿಸ್ ಥಿಂಗ್ಸ್. ಸೊ ಇದು ಎಷ್ಟಾಗುತ್ತೆ, ಇದು 23. ಬೇಡ, ಡೈರೆಕ್ಟ್ ಇಂಟು ಮಾಡೋಣ. ಸ್ವಲ್ಪ ಮಿನಿಮೈಸ್ ಮಾಡ್ತೇನೆ ನೋಡಿ. ಡೈರೆಕ್ಟ್ಲಿ ಐ ವಿಲ್ ಮಲ್ಟಿಪ್ಲೈ, ಸ್ವಲ್ಪ ಆಮೇಲೆ ನೋಡೋಣ. ಓಕೆ, ಟೋಟಲ್ 100,000 ಇಂಟು 5 5,000 ಎಲ್ಲ ಮಲ್ಟಿಪ್ಲೈ ಮಾಡೋಣ. 6 ಇಂಟು ದಿಸ್ 115, 6 5 30, 6 1 6 ಪ್ಲಸ್ 3 9, 6 1 6 ಇಂಟು ಏನಿದೆ 11 ಟ್ರಿಕ್ ಬೇಕಾದ್ರೆ ಯೂಸ್ ಮಾಡ್ರಿ. ಡೈರೆಕ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ 11 9 99, 11 6 66 ಪ್ಲಸ್ 9, 66 ಪ್ಲಸ್ 9 ಅಂದ್ರೆ 75, 7590. ಓಕೆ, 5ರಿಂದ ಡಿವೈಡ್ ಮಾಡೋಣ. 5 ಒಂದ್ಲೆ 0 0 ಬೇಕಾದ್ರೆ ಸಿಂಪ್ಲಿಫೈ ಮಾಡ್ರಿ. 5 ಒಂದ್ಲೆ 5 ಇಂಟು 0, 5 ಇಂಟು 0, 5 1 ಏನಾಗಿದೆ 5 5 5 1 5, 4 ಉಳಿದಿದೆ 5 8 40, 5 8 40. ಪಾಯಿಂಟ್ ಹಚ್ಚಬೇಕು. 5 8 100 ಇದೆ 151 ಆಗಿದೆ. 100ರಿಂದ 151 ಎಷ್ಟು ಜಾಸ್ತಿ ಆಗಿದೆ? 51.8% ಜಾಸ್ತಿ. ಇಲ್ಲೇ ಸೇಮ್ ಮಾಡ್ರಿ. ಹಿಯರ್ ಆಲ್ಸೋ ಸೇಮ್ ಥಿಂಗ್. ಯು ವಿಲ್ ಗೆಟ್ ದ ಆನ್ಸರ್ ಆಲ್ಮೋಸ್ಟ್ 151.8. ಸೊ 100ರಿಂದ ಎಷ್ಟು ಜಾಸ್ತಿ ಆಗಿದೆ ಅದೇ ನಮ್ದು ಆನ್ಸರ್. ನಿಮಗೂ ಗೊತ್ತಿರಬೇಕು ದಿಸ್. ಓಕೆ, ಸೊ ಯಾವಾಗೂ ನೀವು ಘನಫಲ ಮೇಲೆ ಪರ್ಸೆಂಟೇಜ್ ಕ್ವಶನ್ ಕೇಳಿರಲಿ, ಇದು ಅನುಪಾತ 3 ಟೈಮ್ಸ್ ಬರಬೇಕು. 1 2 and 3 ಟೈಮ್ಸ್. ಈ 100 ಟೆಕ್ನಿಕ್ ಯೂಸ್ ಮಾಡತ್ರಿ ಅಂದ್ರೆ ಈ 100 3 ಟೈಮ್ಸ್ ಬರಬೇಕು. ಯಾವ ಪ್ರಶ್ನೆಯಲ್ಲಿ ಮೈ ಡಿಯರ್ ಫ್ರೆಂಡ್ಸ್? ವಾಲ್ಯೂಮ್ ಪ್ರಶ್ನೆಯಲ್ಲಿ ಘನಫಲದಲ್ಲಿ 3 ಟೈಮ್ಸ್ ಬರಬೇಕು. ಏನ್ರಿ 3 ಟೈಮ್ಸ್ ಏನ್ ಬರಬೇಕು? 100 100 100. ಈ ಅನುಪಾತ ಎಷ್ಟು ಟೈಮ್ ಬರಬೇಕು? 3 ಟೈಮ್ಸ್. ವಿಸ್ತೀರ್ಣ ಏರಿಯಾ ಕ್ವಶನ್ ಕೇಳ್ಯಾರ. ಏರಿಯಾ ಪರ್ಸೆಂಟೇಜ್ ಎಷ್ಟು? ಇದೇ ಪ್ರಶ್ನೆಯಲ್ಲಿ ಸಪೋಸ್ ಎಷ್ಟು ಶೇಕಡ ಏರಿಯಾ ವಿಸ್ತೀರ್ಣ ಚೇಂಜ್ ಆಗಿದೆ? 2 ಟೈಮ್ಸ್. ಸೊ ಏನ್ ಗೊತ್ತಿರಬೇಕು? 2 ಟೈಮ್ಸ್ ಅಂದ್ರೆ ಏನ್ರಿ ಸರ್? ಮೀನ್ಸ್ ವಾಟ್? ಈ 100 2 ಸಲ ಬರೀರಿ ಅಷ್ಟ. ಮತ್ತು ಪೆರಿಮೀಟರ್ ಕೇಳ್ತಾರೆ ನಿಮ್ಗೂ. ಪೆರಿಮೀಟರ್ ಪರ್ಸೆಂಟೇಜ್ ಸುತ್ತಳತೆಯ ಎಷ್ಟು ಶೇಕಡ ಚೇಂಜ್ ಆಗಿದೆ? ಇದು 1 ಟೈಮ್ ಅಷ್ಟು ಬರಬೇಕು. 1 ಟೈಮ್ ಅಂದ್ರೆ ಸೇಮ್ ಟು ಸೇಮ್, ಏನು ಚೇಂಜ್ ಆಗುದಿಲ್ಲ. ಸರ್ಕಲ್ ಸರ್ಕಂಫರೆನ್ಸ್ ಕೇಳ್ತಾರ, ಪೆರಿಮೀಟರ್ ಆಫ್ ಸ್ಕ್ವೇರ್ ಕೇಳ್ತಾರೆ, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕೇಳ್ತಾರೆ. 2D ದಲ್ಲಿ ಸ್ಪೆಷಲ್ ಇದೆ. ಮತ್ತು 2D ದಲ್ಲಿ ಕ್ಷೇತ್ರ ಇದು ವಿಸ್ತೀರ್ಣ ಇರಬಹುದು ಮತ್ತು ವಾಲ್ಯೂಮ್ ಇರಬಹುದು. ಸರ್ 5 minutes 10 minutes ಏನ್ರಿ? ಓಪನ್ ಮಾಡ್ರಿ ಮೊಬೈಲ್. ಹೇ ಓಕೆ, ಏನಿದೆ ಬಿಡ್ರಿ. ಅದ ನಮ್ದು ಮ್ಯಾನೇಜರ್, ಇವರು ಒಂದ್ಸಲ ಬರ್ತಾರೆ ಹಿಂಗ. ಓಕೆ ಬಿಡ್ರಿ. ನಾಗರಾಜ್. ಓಕೆ ಡನ್. ಸೊ ಇದು ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಒಂದು ಸಿಲಿಂಡರ್ ಅರ್ಧ ವ್ಯಾಸ. ಅರ್ಧ ವ್ಯಾಸ ಅಂದ್ರೆ ಏನಿಲ್ಲ, ರೇಡಿಯಸ್, ತ್ರಿಜ್ಯೆ. ಓಕೆ, ಯು ಕ್ಯಾನ್ ರೈಟ್ ವರ್ಡ್ ರೇಡಿಯಸ್ ಆರ್ ಎಸ್ ತ್ರಿಜ್ಯೆ. ಇದು 120% ಜಾಸ್ತಿ ಆಗಿದೆ. ಎತ್ತರ 40% ಕಡಿಮೆ ಆಗಿದೆ. ಆ ಘನಫಲ ಎಷ್ಟು ಶೇಕಡ ಜಾಸ್ತಿ ಆಗುತ್ತದೆ? ಈಗ ನಾನು ನಿಮ್ಗೂ ಈಗ ಏನ್ರಿ 3 ಟೈಮ್ಸ್. ಘನಫಲ ಅಂದ್ರೆ 3 ಸಲ ಬರಬೇಕು. ಸರ್ 3 ಸಲ ಹಿಂಗ್ರಿ? ಇಲ್ಲಿ ಬರೀ 2% ಕೊಟ್ಟಾರ, ಈಗ 3 ಸಲ ಹೆಂಗ್ ಬೇಕು ನೋಡಿ ಹೇಳ್ತೀನಿ ನಿಮ್ಗೂ. ಈ ರೇಡಿಯಸ್ ಇದೆನಾ, ಈ ರೇಡಿಯಸ್ 2 ಟೈಮ್ಸ್ ಬರಬೇಕು. ಯಾಕ ಅದು ಹೇಳ್ತೀನಿ ನಿಮ್ಗೂ. ಫಸ್ಟ್ ಇಲ್ಲಿ ನೋಡ್ರಿ, ರೇಷಿಯೋ ಟೆಕ್ನಿಕ್. ಇಫ್ ಯು ಆರ್ ಯೂಸಿಂಗ್, ಲೆಟ್ಸ್ ಯೂಸ್ ದ ರೇಷಿಯೋ ಟೆಕ್ನಿಕ್. 100 ಇದೆ
120% ಪ್ಲಸ್ ಮಾಡ್ರಿ. 100ದಲ್ಲಿ 120 ಪ್ಲಸ್ ಮಾಡ್ರಿ ಎಷ್ಟಾಗುತ್ತೆ 220. ಯಾಕಂದ್ರೆ 120% ಜಾಸ್ತಿ ಆಗಿದೆ. ಇದು ಎಷ್ಟು ಸಲ ಬರಬೇಕು ಸರ್? ಇದು 2 ಟೈಮ್ಸ್ ಬರಬೇಕು, 2 ಸಲ ಬರಬೇಕು. 1 2 ಟೈಮ್ಸ್ 100 220. ನಿಮ್ದು ಕ್ವಶನ್ ವೈ ಸರ್ ಹೇಳ್ತೀನಿ 1 ಮಿನಿಟ್. ಆಮೇಲೆ ನೆಕ್ಸ್ಟ್ ಥರ್ಡ್ ಟೈಮ್ ಏನ್ರಿ, ಎತ್ತರ ಅದು ಹೈಟ್ 40% ಕಡಿಮೆ ಅಂದ್ರೆ 100 ಇದೆ, 40 ಕಡಿಮೆ ಮಾಡ್ರಿ ಎಷ್ಟಾಗುತ್ತೆ 60. ಇದು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಸರ್ ಇದು 2 ಸಲ ಯಾಕೆ ಮಾಡಿರಿ? ವೈ ಆರ್ ಯು ಡೂಯಿಂಗ್ ದಿಸ್? ಸಿಲಿಂಡರ್, ಈಗ ಸಿಲಿಂಡರ್, ಇದು ಸಿಲಿಂಡರ್ದಲ್ಲಿ ನಿಮ್ಗೆ ಗೊತ್ತಿದೆ ವಾಲ್ಯೂಮ್ ಫಾರ್ಮುಲಾ ಏನಿದೆ, ಆ ಘನಫಲ ಫಾರ್ಮುಲಾ ಇದೆ ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್. ಈ ಆರ್ ಎಷ್ಟು ಸಲ ಬಂದಿದೆ? 2 ಸಲ. ಅದಕ್ಕಾಗಿ ರೇಡಿಯಸ್, ಸರ್ ಈ ರೇಡಿಯಸ್ ತ್ರಿಜ್ಯೆ 2 ಸಲ ಬರಬೇಕು ಮತ್ತು ಹೈಟ್ 1 ಸಲ. ಈ ಲಾಸ್ಟ್ ಕ್ವಶನ್ ದಲ್ಲಿ ಏನಿಲ್ಲ, ಲಾಸ್ಟ್ ಕ್ವಶನ್ ದಲ್ಲಿ ಘನಫಲ ನೋಡಿ ಯಾವ ಇದು ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅದು ಫಾರ್ಮುಲಾ ಹೇಳಿ ನಾನು ಒಂದು ವಿಡಿಯೋ, ಸ್ಪೆಷಲಿ ವಿಡಿಯೋ ಐ ಹ್ಯಾವ್ ಮೇಡ್ ಇಟ್ ಆನ್ ದ ಕ್ಯೂಬ್ ಅಂಡ್ ಕ್ಯೂಬಾಯ್ಡ್. ವಾಲ್ಯೂಮ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಒಂದ್ ಸಲ ಬಂದಿದೆ ಇಲ್ಲ, LBH. ಓಕೆ, ಆಮೇಲೆ ಲ್ಯಾಟರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಅದು ಏನಿದೆ, ಅದು ಫಾರ್ಮುಲಾ ಏನಿದೆ 2L + B × H. ಇದು ಫಾರ್ಮುಲಾ. ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ವಿಸ್ತೀರ್ಣ, ಸಂಪೂರ್ಣ ವಿಸ್ತೀರ್ಣ 2LB + BH + LH. ಇದು ಫಾರ್ಮುಲಾ ಗೊತ್ತಿರಬೇಕು ಸರ್. ಯಾಕೆ ಬರೀತೀರಿ ಇದು ಫಾರ್ಮುಲಾ? ಬಿಕಾಸ್ ಯು ಶುಡ್ ರಿಮೆಂಬರ್ ದಿಸ್. ಸಿಲಿಂಡರ್ ದಲ್ಲಿ ಫಾರ್ಮುಲಾ ಇದು ಗೊತ್ತಿರಬೇಕು. ನೆಕ್ಸ್ಟ್ ಲ್ಯಾಟರಲ್ ಕರ್ವ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, CSA ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ 2πRh. ಬೈ ಹಾರ್ಟ್ ಮಾಡ್ರಿ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ 2πR ಬ್ರಾಕೆಟ್ R + H. ಓಕೆ, one ಮಾರ್ಕ್ ಇಸ್ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್ ದಿಸ್. ಇದು ಫಾರ್ಮುಲಾಸ್ ಗೊತ್ತಿರಬೇಕು. ಹಾ, ಪರ್ಸೆಂಟೇಜ್ ಕ್ವಶನ್ಗೆ ಏನು ಅವಶ್ಯಕತೆ ಇಲ್ಲ. ಈ ಪರ್ಸೆಂಟೇಜ್ ಕ್ವಶನ್ಗೆ ಅದು ಏನು ಅವಶ್ಯಕತೆ ಇಲ್ಲ. ಬೈ ಹಾರ್ಟ್ ಮಾಡ್ರಿ ಒಂದ್ಸಲ. ವಾಟ್ ಯು ಹ್ಯಾವ್ ಟು ರಿಮೆಂಬರ್? ವಾಲ್ಯೂಮ್ ಕ್ವಶನ್ 3 ಸಲ ಬರಬೇಕು, ಇಲ್ಲ ಅಂದ್ರೆ ಅನುಪಾತ 3 ಸಲ. ಸರ್ ಇದು ವಾಲ್ಯೂಮ್ ಕ್ವಶನ್ ಇದೆ, 3 ಸಲ ಬರಬೇಕು. ನೋಡಿ, ವಾಟ್ ಇಸ್ ದ ರೇಷಿಯೋ? 0 0 ಕ್ಯಾನ್ಸಲ್, ಈ 0 0 ಕ್ಯಾನ್ಸಲ್ ಆಗಿದೆ, ಈ 0 ಕ್ಯಾನ್ಸಲ್ ಆಗಿದೆ. 10 ರಿಂದ 27 ಏನ್ ಮಾಡೋಣ? ಡೈರೆಕ್ಟ್ ಇಂಟು ಮಾಡೋಣ, ಸಿಂಪ್ಲಿಫೈ ಬೇಡ. 10 × 10 × 10 ಎಷ್ಟು? 1000. 27 ಸ್ಕ್ವೇರ್ ಎಷ್ಟು? 484. 22 484 ಇಂಟು ಏನಿದೆ 6. ಸೊ ನೋಡೋಣ, 6 4 24, 6 8 48 50, 6 4 24 29, 2904. ನಮ್ಗೆ ಬೇಕು 100. ಸೊ 10 ಆ ಕಡೆ, ಇಲ್ಲೇ 1 ಸಂಖ್ಯೆ ಬಿಡ್ರಿ, ಇಲ್ಲೇ ಪಾಯಿಂಟ್ ಹಚ್ಚ್ರಿ. 1 ಸಂಖ್ಯೆ ಬಿಡ್ರಿ, ಇಲ್ಲೇ 1 ಪಾಯಿಂಟ್ ಹಚ್ಚ್ರಿ. ಇಲ್ಲಿ 100 ಆಗಿದೆ. ದಿಸ್ ಇಸ್ 100. ನೌ ದಿಸ್ ಇಸ್ 290 ಪಾಯಿಂಟ್. 100 ರಿಂದ 290 ಎಲ್ಲಿದೆ ಆಪ್ಷನ್? ಎಷ್ಟು ಜಾಸ್ತಿ ಆಗಿದೆ? 190 ಜಾಸ್ತಿ ಆಗಿದೆ. 100 ಇದೆ, 290 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 190 ಜಾಸ್ತಿ ಆಗಿದೆ. 190.4 ನಮ್ದು ಆನ್ಸರ್ ಫಾರ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಓಕೆ, ವಿಲ್ ವೈಂಡ್ ಇಟ್ ಅಪ್ ಕ್ವಿಕ್ಲಿ. ಎಸ್, ಸರ್ದ ಕ್ಲಾಸ್ ಐತಿ. ಜಸ್ಟ್ ವಿಲ್ ವೈಂಡ್ ಇಟ್ ಅಪ್. ನೋಡಿ, ಫಸ್ಟ್ ಬಾಡ್ ಮಾಸ್ ಡಿವಿಷನ್ ಮಾಡ್ರಿ. 8 1 8, 8 4 32, 4 4 3 12, ಆಮೇಲೆ 3 3 9, 12 ಮತ್ತೆ ದಿಸ್ 3. ನಮ್ದು ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ ಡಿ. ಓಕೆ, ಎಸ್. ಇದು ಸಿಂಪ್ಲಿಫೈ, ಇದು ಹೋಮ್ ವರ್ಕ್ ತಗೋರಿ. ಜಸ್ಟ್ ಟೇಕ್ ಇಟ್ ಎಸ್ ಅ ಹೋಮ್ ವರ್ಕ್. ಮುಂದಿನ ಕ್ವಶನ್. ಇದು ಕ್ವಶನ್ ಸಿಂಪಲ್ ಇದೆ. ಜಸ್ಟ್ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಸೊ ಯು ಹ್ಯಾವ್ ಟು ಕಮೆಂಟ್. ನೀವು ಕಮೆಂಟ್ ಮಾಡಬೇಕು, ಎಲ್ಲರೂ ಕಂಪಲ್ಸರಿ ಕಮೆಂಟ್ ಮಾಡ್ರಿ. ವಾಟ್ ಈಸ್ ದ ಆನ್ಸರ್ ಫಾರ್ ದಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. A shopkeeper bought an article at 500. At what price he should sell to make 28% profit? 100 ರೂಪಾಯಿದು ಬೆಲೆ ಇದೆ, 100 ಬೆಲೆ ಇದೆ, 128ಗೆ ಮಾರಾಟ ಬೆಲೆ ಇದು ಆಗಬೇಕು. ಯಾಕಂದ್ರೆ ಲಾಭ ಬೇಕು ಅಂದ್ರೆ ಪ್ಲಸ್, ನಷ್ಟ ಆಗಿದೆ ಅಂದ್ರೆ ಮೈನಸ್. ಸೊ ಇದು CP, ಇದು SP. ಈಗ ಮ್ಯಾಚ್ ಮಾಡ್ರಿ. ಏನ್ ಕೊಟ್ಟಾರ ಇಲ್ಲಿ? CP ಕೊಟ್ಟಾರ. CP ಎಷ್ಟಿದೆ? 500. 100 ಅಂದ್ರೆ 500, 128 ಅಂದ್ರೆ ಎಷ್ಟು? ಇದು ಒನ್ ಟೆಕ್ನಿಕ್. ಸೊ 100 5s, ಸೊ ಇಂಟು 5. ಯಾವುದೇ ಸಂಖ್ಯೆ ಇಂಟು 5 ಮಾಡ್ತೀರಿ, 2 ಇಂದ ಡಿವೈಡ್ ಮಾಡ್ರಿ. 2 6 2 4, ಆಮೇಲೆ 1 0, 640. ಇದು ಬೇಡ ಸರ್, ಡೈರೆಕ್ಟ್ 100 ಟೆಕ್ನಿಕ್. ನಾನು ಹೇಳಿ ನಿಮ್ಗೂ, ಯಾವಾಗೂ ನೀವು ಏನ್ರಿ ಅಟ್ ವಾಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಮಾಡತ್ರಿ, SP ಫೈಂಡ್ ಮಾಡತ್ರಿ, 100 ಮೇಲೆ ಬರ್ರಿ. ಯಾವಾಗೂ ನೀವು SP ಫೈಂಡ್ ಮಾಡತ್ರಿ, ರೈಟ್ ಡೌನ್ 100 ಡೌನ್, ಮೇಲಿಲ್ಲ ಕೆಳಗಡೆ ಬರಬೇಕು. ಆಮೇಲೆ ಎಷ್ಟು ಪ್ರಾಫಿಟ್ ಇದೆ? 28, ಅದು ಪ್ಲಸ್ ಮಾಡ್ರಿ. 128, 0 0 ಕ್ಯಾನ್ಸಲ್, ಇಂಟು ಮಾಡ್ರಿ 6 4 0, 640.
ಮುಂದಿನ ಕ್ವೆಶನ್ ನೋಡಿ. ಸೊ ನೋಡ್ರಿ, ಇದು 2025 ನಲ್ಲಿ ಅಬ್ಸರ್ವ್ ಮಾಡಿರಿ, ಈ ರೀತಿ ಬಹಳ ಕ್ವಶನ್ಸ್ಗಳ, ಮತ್ತು ಇದು ಸ್ವಲ್ಪ 15%, 12%, 8% ಸಕ್ಸೆಸಿವ್ ಟೆಕ್ನಿಕ್ ಅದೇ ಯೂಸ್ ಮಾಡ್ರಿ. ಅಂಡ್ ಟೈಮ್ ಕನ್ಸ್ಯೂಮಿಂಗ್ ಇದೆ, ಬಟ್ ನೋಡೋಣ, ಬಟ್ ನೀವು ಮಾಡಬೇಕು. ಯಾಕಂದ್ರೆ ಎಲ್ಲಾ 20 ಕ್ವಶನ್ಸ್ ಫುಲ್ ಒನ್ ಲೈನ್ ದಲ್ಲಿ ಇರುವುದಿಲ್ಲ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಇರುತ್ತೆ. ಈ ಇಂತಹ ಕ್ವಶನ್ಸ್, ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಅಂಡ್ ಆಲ್, ಯು ಹ್ಯಾವ್ ಟು ಟಚ್ ಅಟ್ ದ ಲಾಸ್ಟ್ಗೆ ಟಚ್ ಮಾಡಬೇಕು. ಪ್ರೈಸ್ ಆಫ್ ಅ ಶರ್ಟ್ ಈಸ್ ಫಸ್ಟ್ ಇನ್ಕ್ರೀಸ್ ಬೈ 15%, then decrease by 12%, again increase by 8%. 100 ಟೆಕ್ನಿಕ್ ಯೂಸ್ ಮಾಡ್ತೀರಿ ಅಂದ್ರೆ 100 ಯೂಸ್ ಮಾಡ್ರಿ. ಸೆಕೆಂಡ್ ಟೆಕ್ನಿಕ್ ಆ ರೇಷಿಯೋ ಟೆಕ್ನಿಕ್ ನೋಡ್ರಿ. ಇನ್ಕ್ರೀಸ್ ಬೈ 15% ಇದೆ, ಇದು 100ದಲ್ಲಿ 15 ಪ್ಲಸ್ ಮಾಡ್ರಿ, 115. ಡಿಕ್ರೀಸ್ ಬೈ 12%, ಆ ಶರ್ಟ್ ಬೆಲೆ 100% ಕಡಿಮೆ. 100 ಇದೆ, 12 ಕಡಿಮೆ ಮಾಡ್ರಿ, ಎಷ್ಟಾಗುತ್ತೆ? 88 ಆಗುತ್ತದೆ. ನೆಕ್ಸ್ಟ್ ಇನ್ಕ್ರೀಸ್ ಬೈ 8%, 100 ಇದೆ, 8% ಪ್ಲಸ್ ಮಾಡ್ರಿ, 108. ಫೈನಲಿ ನೋಡೋಣ. ಕ್ಯಾಲ್ಕುಲೇಷನ್ 11, 10, 10, 10, 10, 10 ಬೇಡ. ಸಿಂಪ್ಲಿಫಿಕೇಶನ್ ಈ ಕಡೆಯಿಂದ ಆ ಕಡೆ ಬೇಡ. ಯಾಕ? ಡೈರೆಕ್ಟ್ ಇಂಟು ಮಾಡೋಣ. ಓಕೆ, ಮತ್ತೆ ಬೇರೆ ಸಂಖ್ಯೆ ಯಾಕ? ಇದು ಡೈರೆಕ್ಟ್ಲಿ ಇಂಟು ಮಾಡೋಣ, ಸ್ವಲ್ಪ ದೊಡ್ಡ ಆಗುತ್ತೆ, ಬಟ್ ಒನ್ ಶಾರ್ಟ್ ಯು ವಿಲ್ ಗೆಟ್ ದ ಆನ್ಸರ್. ಎಲ್ಲ ಇಂಟು ಮಾಡ್ರಿ, ಎಲ್ಲ ಮಲ್ಟಿಪ್ಲೈ ಮಾಡ್ರಿ. 1, 2, 3, 4, 5, 6, 1, 2, 3, 4, 5, 6 ಎಲ್ಲ ಇಂಟು ಮಾಡೋಣ. 115 into 88 into 108 ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್. Last digit concept can be used. 8 5s are 40, 8 is 64, 64, 4 5s are 20. No, last digit also we cannot use. So multiply ಮಾಡೋಣ. ಸಂತೋಷ್, ನೀವೇನು ಹೇಳ್ತೀರಿ? ಏನು ಮಾಡೋಣ? ನೀವೇನು ಮಾಡ್ತೀರಿ ಹೇಳ್ತೀರಿ? ಇವರು ಹೇಳ್ರಿ. ಬಹಳ ಸ್ಮೈಲಿ ಪರ್ಸನ್, ನೀವೇನು ಮಾಡ್ತೀರಿ ಇದು ಎಕ್ಸಾಮ್ದಲ್ಲಿ? ಹೇಳ್ರಿ. ನೀವೇನು ಮಾಡ್ತೀರಿ ಎಕ್ಸಾಮ್ದಲ್ಲಿ ಇದು ಕ್ವಶನ್? ನೋಡ್ರಿ, ಡೈರೆಕ್ಟ್ ಇಂಟು ಮಲ್ಟಿಪ್ಲೈ ಮಾಡೋಣ. ಸ್ಕಿಪ್ ಬೇಡ, ಇದು ಲಾಸ್ಟ್ಗೆ ಟಚ್ ಮಾಡಬೇಕು. 15 ಇಂಟು ಇದು 115 ಇಂಟು 108. ಎಸ್, ಸೊ ಮಲ್ಟಿಪ್ಲೈ ಮಾಡ್ರಿ ಫಸ್ಟ್. ಸೊ ಎಷ್ಟಾಗುತ್ತೆ ಇದು? 100. ಎಸ್, ಶಾರ್ಟ್ ಟ್ರಿಕ್ ನನಗೆ ಗೊತ್ತಿದೆ, ನಾನು ಯೂಸ್ ಮಾಡ್ತೇನೆ. ಅದು 15 ಜಾಸ್ತಿ ಇದೆ, ಇದು 8 ಜಾಸ್ತಿ ಇದೆ. 15 8 120, 120 ಅಂದರೆ ಎಸ್ 1 ಈ ಕಡೆ. 15 ಪ್ಲಸ್ 8 123, 123 ಪ್ಲಸ್ 1 124, 124 20. ಏನು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್? 88 ಇಂಟು 88, 124 20 ಇಂಟು 88. ಓಕೆ, ಇದು ಇದೆ. 8 0s are 8 2s are 16, 8 4s are 32, 33, 8 2s are 16, 3, 19, 8 1s are 8 plus 1 9. ಸೇಮ್ ನಂಬರ್ ಪ್ಲಸ್ ಮಾಡ್ರಿ, ಯಾಕಂದ್ರೆ ಇಂಟು 8 ಸೇಮ್ ಇದೆ. 0 6 3 9 9 ಎಷ್ಟು ಬರುತ್ತೆ ಇದು? 0 6 9 9 3 12 9 9 18 19. ಇದು 192960, 192960 ಏನ್ರಿ? 1 ಮಿನಿಟ್, ಇದು ಏನ್ ತಪ್ಪಾಗಿದೆ ಏನ್ರಿ? 1 ಮಿನಿಟ್, ಇದು ಎಷ್ಟು? 99360, 0 6 9 9 3 12 18 19 10 109296, 109296 9296 ಇದೆ. ಏನಿಲ್ಲ, ನನ್ಗೆ ಬೇಕು 100, ನನ್ಗೆ ಬೇಕು ಬರೀ 100 ಬೇಕು ಅಂದ್ರೆ 1 2 3 4 4 ಸಂಖ್ಯೆ ಬಿಡ್ರಿ, ಇಲ್ಲಿ 1 ಪಾಯಿಂಟ್ ಹಚ್ಚ್ರಿ. 4 ಸಂಖ್ಯೆ ಬಿಡ್ರಿ, ಇಲ್ಲಿ 1 ಪಾಯಿಂಟ್ ಹಚ್ಚ್ರಿ. 4 ಸಂಖ್ಯೆ ಬಿಡ್ರಿ, ಇದು 100 ಆಗಿದೆ. ಇದು ಸೇಮ್ 1 2 3 4 4 ಸಂಖ್ಯೆ ಬಿಡ್ರಿ, 1 ಪಾಯಿಂಟ್ ಹಚ್ಚ್ರಿ. 109.2. ಓಕೆ, 100ರಿಂದ 109. ಸೊ 9.2%, 9.2% ಅಂದ್ರೆ ಅಪ್ರಾಕ್ಸಿಮೇಟ್ ಬೇಕು. ಇದು ಕರೆಕ್ಟ್ ಟು 1 ಡೆಸಿಮಲ್ 9.2 ಸಮಥಿಂಗ್. ಯಾಕಂದ್ರೆ ಇದು ಎಷ್ಟಾಗಿದೆ? 109.2 ಸಮಥಿಂಗ್ ಆಗಿದೆ, 29. ನಮಗೆ ಬೇಕು ಓನ್ಲಿ ದಿಸ್. ಸೊ 9.2% ಇದೇ ನಮ್ದು ಆನ್ಸರ್. ಅಪ್ರಾಕ್ಸಿಮೇಟ್ಲಿ 9.3%. ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಆ ಕಡೆಯಿಂದ ಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ಇನ್ಕ್ರೀಸ್. ಇದು ಗೊತ್ತಿರಬೇಕು. ಓಕೆ, ಸೊ ವಿಲ್ ಜಸ್ಟ್ ಸ್ಟಾಪ್ ದ ಕ್ಲಾಸ್ ಹಿಯರ್ ವಿತ್ ದಿಸ್. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ. ಮೆಸೇಜ್ ಮಾಡ್ರಿ, ನಿಮ್ಗೆ ಯಾವ ಪ್ಯಾಟರ್ನ್ ಕ್ವಶನ್ ಬೇಕು ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ದಲ್ಲಿ, ಅದು ಮಾಡ್ತೀನಿ ನಾನು. ಅಂಡ್ ಎಸ್, ನೀವು ಎಕ್ಸಾಮ್ ಮಟ್ಟ ನೋಡ್ರಿ, all the patterns of question I will try to cover. Okay, from many shifts I am trying not to take the repeated pattern questions. I am deleting them. Just something new questions, new pattern and all I will be doing it. Okay, ನೀವು ಕಮೆಂಟ್ ಮಾಡ್ರಿ ಏನೇನ್ ಐತಿ, ನಿಮಗೂ ಏನ್ ಬೇಕು, ಯಾವ ಪ್ಯಾಟರ್ನ್ ಕ್ವಶನ್ ಬೇಕು. ನೆಕ್ಸ್ಟ್ ಟೈಮ್ ದಲ್ಲಿ I will include those questions also. Keep on studying, keep on doing the hard work and daily one mock test ಕೊಡ್ರಿ. ಓಕೆ, ನಂದು ವಾಟ್ಸಪ್ ಗ್ರೂಪ್ ಬೇಕಾದ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಈಗ ಹೊಸ ಸ್ಟಾರ್ಟ್ ಮಾಡಿನದ, ಅದು ಜಾಯಿನ್ ಆಗ್ರಿ ನೀವು. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಬೇಕು ಇದು ವಿಡಿಯೋ ಆದ ನಂತರ. ಈಗ ಆಲ್ರೆಡಿ ದ ಚಾನಲ್ ಹ್ಯಾಸ್ ರೀಚ್ ದಿಸ್ ಮ್ಯಾಥ್ಸ್ ಪ್ರೋ ಚಾನಲ್. ಈಗ 65,000 66,000 ಆಗಿದೆ, 66K ಸಬ್ಸ್ಕ್ರೈಬರ್ಸ್.
ಓಕೆ, ಯಾರ್ಯಾರು ಜಾಯಿನ್ ಮಾಡಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕಂಪಲ್ಸರಿ ಶೇರ್ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಕಂಪಲ್ಸರಿ ಮಾಡ್ರಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.